ಶನೆ ಆದಿವಂದ್ಯನೆ ಸಿದ್ಧಿಗಣಪನೆ ವಂದನೆ ಲೋಕಪೂಜಿತೆ ದೇವಿ ಶಾರದೆ ನೀಡು ವಿದ್ಯೆಯ ಬೇಡುವೆ ಲೋಕಪೂಜಿತೆ ದೇವಿ ಶಾರದೆ ನೀಡು ವಿದ್ಯೆಯ ಬೇಡುವೆ ಸಕಲ ಕಾರ್ಯವ ಪೂರ್ಣಗೊಳಿಸು ಸಕಲ ಕಾರ್ಯವ ಪೂರ್ಣಗೊಳಿಸು ಚರಣ ಕಮಲಕ್ಕೆ ವಂದನೆ ಚರಣ ಕಮಲಕ್ಕೆ ವಂದನೆ ಶ್ರೀ ಗಣೇಶನೆ ಆದಿವಂದ್ಯನೆ ಸಿದ್ಧಿಗಣಪನೆ ವಂದನೆ ಶ್ರೀ ಗಣೇಶನೆ ಆದಿವಂದ್ಯನೆ ಸಿದ್ಧಿಗಣಪನೆ ವಂದನೆ ಗುರುವೇ ಬ್ರಹ್ಮನು ಗುರುವೇ ವಿಷ್ಣುವು ಗುರುವೇ ಬ್ರಹ್ಮವು ಗುರುವೇ ವಿಷ್ಣುವು ಗುರುವೇ ಶಂಕರ ವಂದನೆ ಗುರುವೇ ಬ್ರಹ್ಮನು ಗುರುವೇ ವಿಷ್ಣುವು ಗುರುವೇ ಶಂಕರ ವಂದನೆ ಗುರುವೇ ನೀಡು ಸತ್ಪ್ರಚೋದನೆ ಗುರುವೇ ನೀಡು ಸತ್ಪ್ರಚೋದನೆ ಚರಣ ಕಮಲಕ್ಕೆ ವಂದನೆ ಚರಣ ಕಮಲಕ್ಕೆ ವಂದನೆ ಶ್ರೀ ಗಣೇಶನೆ ಆದಿವಂದ್ಯನೆ ಸಿದ್ಧಿಗಣಪನೆ ವಂದನೆ ಶ್ರೀ ಗಣೇಶನೆ ಆದಿವಂದ್ಯನೆ ಸಿದ್ಧಿಗಣಪನೆ ವಂದನೆ ಸಿದ್ಧಿಗಣಪನೆ ವಂದನೆ ಸಿದ್ಧಿಗಣಪನೆ ವಂದನೆ. ಧನ್ಯವಾದಗಳು ಪ್ರಾರ್ಥನೆ ಮಾಡಿದ ಕುಮಾರಿ ಅಚಿಂತ್ಯ ಸೋಹನಿಯವರಿಗೆ. ಈಗ ರಜನಿ ಜೋಶಿ ಅವರಿಂದ ಸ್ವಾಗತ ಭಾಷಣ ತಮಗೆಲ್ಲರಿಗೆ. ಶ್ಯಾಮ ವಿದ್ಯಾನಿಧಿಯ ಟ್ರಸ್ಟಿಗಳಾದ ಶ್ರೀಮತಿ ನಂದಿನಿ ಹಾಗೂ ಉಪಾಧ್ಯಕ್ಷರಾದ ನಾರಾಯಣ ಹೆಬ್ಬಾರ್ ಹಾಗೂ ದಾಮೋದರ ಪಾಳಂದೆಯವರಿಗೆ ಸ್ವಾಗತ ಸುಸ್ವಾಗತ. ಹಾಗೂ ಸಮಾಜದ ಹಾಗೂ ಇಲ್ಲಿ ಆಗಮಿಸಿರುವ ಎಲ್ಲ ಸಮಾಜದ ಸದಸ್ಯರಿಗೂ ಹಾಗೂ ಅವರ ಕುಟುಂಬ ವರ್ಗದವರಿಗೂ ಸ್ವಾಗತ, ಆದರದ ಸ್ವಾಗತ. ಮುಂದಿನ ಕಾರ್ಯಕ್ರಮವನ್ನು ಕಾರ್ಯದರ್ಶಿಯವರು ಅಧ್ಯಕ್ಷರು ನಡೆಸಿಕೊಡುತ್ತಾರೆ. ನಂದಿನಿಯವರಿಗೆ ರಜನಿ ಜೋಶಿ ಅವರಿಗೆ ಸರ್ವ ಸದಸ್ಯರ ಸಭೆಯ ಸೂಚನಾ ಫಲಕವನ್ನು ಓದಿ ಹೇಳುವುದು ಹರೀಶ್ ಡೋಂಗ್ರೆ ಅವರು. ನಮಸ್ಕಾರ. ಸರ್ವ ಸದಸ್ಯರ ಸಭೆಯ ಸೂಚನಾ ಪತ್ರ. ಪ್ರಿಯರೇ, ಚಿತ್ಪಾನ ಸಮಾಜ ರಿಜಿಸ್ಟರ್ ಬೆಂಗಳೂರು ಇದರ 25-26ರ ಸಾಲಿನ ಸರ್ವ ಸದಸ್ಯರ ಸಭೆಯ ದಿನಾಂಕ 23/8/26 ಭಾನುವಾರ ಬೆಳಿಗ್ಗೆ 10 ಗಂಟೆಗೆ RV ಟೀಚರ್ಸ್ ಕಾಲೇಜ್ ಸಭಾಂಗಣ 2ನೇ ಬ್ಲಾಕ್, ಜಯನಗರ, ಬೆಂಗಳೂರು 11 ಇಲ್ಲಿ ಶ್ರೀ ಎಂ ಗಣಪತಿ ಜೋಶಿ ಇವರ ಸಭಾಧ್ಯಕ್ಷತೆಯಲ್ಲಿ ನಡೆಯಲಿದೆ. ಎಲ್ಲ ಸದಸ್ಯರು ಸಭೆಯಲ್ಲಿ ಭಾಗವಹಿಸಿ ಸಂಘಟನೆಯ ಕುರಿತಂತೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿ ಸಂಘಟನೆಯನ್ನು ಬಲಪಡಿಸುವಲ್ಲಿ ಸಹಕರಿಸಬೇಕಾಗಿ ಕೋರುತ್ತೇವೆ. ಚಿತ್ಪಾನ ಸಮಾಜ ರಿಜಿಸ್ಟರ್ ಬೆಂಗಳೂರು ಪರವಾಗಿ ಗಜಾನನ ಎಂ ಗೋಖಲೆ ಕಾರ್ಯದರ್ಶಿಯವರು ಹಾಗೂ ಟ್ರಸ್ಟಿಗಳು ಪರಶುರಾಮ ವಿದ್ಯಾನಿಧಿ ಟ್ರಸ್ಟ್. ಈಗ ಕಾರ್ಯದರ್ಶಿಯವರಿಂದ ವರದಿ ಮಂಡನೆ, ಚರ್ಚೆ ಹಾಗೂ ಅನುಮೋದನೆ. ವರದಿ. ಹಾಗೆ ನಾನು ಕಾರ್ಯದರ್ಶಿಯಾಗಿ 12 ವರ್ಷ ಆಯಿತು. 12 ವರ್ಷದಿಂದ ನಾನೇ ಕಾರ್ಯದರ್ಶಿಯಾಗಿದ್ದೀನಿ. ಅದರಿಂದ ಒಂದು ಲಿಸ್ಟು 100-150 ಜನ ಆದರೂ ಬರ್ತಾರೆ ಅಂದ್ಕೊಂಡಿದ್ದು. ನೆಕ್ಸ್ಟ್ ಕಾರ್ಯದರ್ಶಿಯಾಗಿ ಬರೋರು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬರ್ಬೋದು ಅಂತ. ಬಟ್ ನೀವೆಲ್ಲ ಬಂದಿದ್ದೀರಿ, ಸಂತೋಷ. ನಿಮಗಾದರೂ ಏನು 2 ವರ್ಷದಲ್ಲಿ ಆಗಿದೆ ನಮ್ಮ ಡೆವಲಪ್ಮೆಂಟು ಅಥವಾ ನಮ್ಮ ಕಾರ್ಯಚಟುವಟಿಕೆಗಳ ಬಗ್ಗೆ ಹೇಳೋಕ್ಕೆ ತುಂಬ ಸಂತೋಷ ಪಡ್ತೀನಿ. ಮಾನ್ಯ ಸದಸ್ಯರೇ ಮತ್ತು ಸಮಾಜ ಬಾಂಧವರೇ, ಬೆಂಗಳೂರು ಚಿತ್ಪಾವನ ಸಮಾಜದ ವತಿಯಿಂದ ಎಲ್ಲರಿಗೂ ಶುಭಾಶಯಗಳು.
2024-25 ಮತ್ತು 2025-26 ಸಾಲಿನ ವರದಿಯನ್ನು ತಮ್ಮ ಮುಂದೆ ಮಂಡಿಸಲು ಸಂತೋಷವಾಗುತ್ತದೆ. ಈ 2 ವರ್ಷಗಳಲ್ಲಿ ಸಮಾಜದಲ್ಲಿ ನಡೆದ ಎಲ್ಲ ಕಾರ್ಯಕ್ರಮಗಳಿಗೂ ತಾವೆಲ್ಲ ಸಹಕಾರ ನೀಡಿ ಯಶಸ್ವಿಯಾಗುವಂತೆ ಮಾಡಿದ್ದೀರಿ. ತಮಗೆಲ್ಲರಿಗೂ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು. ಕಳೆದ 70ರಲ್ಲಿ ಪ್ರಾರಂಭವಾದಾಗಿಂದ ಚಿತ್ಪಾವನ ಸಮಾಜದಲ್ಲಿ ಒಂದೇ ಕಾರ್ಯಕ್ರಮ ಅನೂಚಾನವಾಗಿ ನಡ್ಕೊಂಡು ಬರುವಂಥದ್ದು ವಿದ್ಯಾಗಣಪತಿ ಉತ್ಸವ. ಬಹುಶಃ 55 ವರ್ಷದಿಂದಲೂ ವಿದ್ಯಾಗಣಪತಿ ಉತ್ಸವ ನಡ್ಕೊಂಡು ಬರ್ತಾ ಇದೆ. ಸೊ ಅನೇಕ ವರ್ಷಗಳಿಂದ ಬಹುಶಃ ಪ್ರಾರಂಭದ ದಿನಗಳಿಂದಲೂ ನಡೆಸಿಕೊಂಡು ಬರುತ್ತಿರುವ ಶ್ರೀ ವಿದ್ಯಾಗಣಪತಿ ಪೂಜೆ, ಆನಂತರ ಪರಶುರಾಮ ಜಯಂತಿ ಶುರುವಾಯಿತು. ಆಮೇಲೆ ಲೇಟಾಗಿ ಕಳೆದ 20 ವರ್ಷದಿಂದ ಬಹುಶಃ ಉಪಕರ್ಮ ಕಾರ್ಯಕ್ರಮ ನಡೀತಾ ಇದೆ. ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿವೆ. ಹಾಗೆ ಕಳೆದ 2 ವರ್ಷಗಳಿಂದ ಆಷಾಢ ಏಕಾದಶಿಯಂದು ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ಅತ್ಯಂತ ಉತ್ತಮ ಪ್ರತಿಕ್ರಿಯೆ ದೊರಕಿದೆ. ಆದರೆ ಈ 3 ಕಾರ್ಯಕ್ರಮಗಳಿಗೂ ಜನ ಬರೋದು ಬೆರಳು ಎಣಿಕೆಯಷ್ಟು ಮಾತ್ರ. 20-25 ಚೌತಿಗೆ ಬೆಳಿಗ್ಗೆ 15 ಜನ, ಸಾಯಂಕಾಲ 25 ಜನ. ಇದು ಯಾಕೆ ಇನ್ನೂ ಜಾಸ್ತಿ ಜನ ಬರಬೇಕು ಅಂತ ನಮ್ಮ ಇಚ್ಛೆ. ಶರನ್ನವರಾತ್ರಿ ಚಂಡಿಕಾ ಹೋಮ ಕಳೆದ 20 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಶರನ್ನವರಾತ್ರಿ ಚಂಡಿಕಾ ಹೋಮ ಅತ್ಯಂತ ಯಶಸ್ವಿ ಕಾರ್ಯಕ್ರಮ. 20ನೇ ವರ್ಷದ ಸಂಭ್ರಮದಲ್ಲಿ ದಿನಾಂಕ 29/11/2025 ಮತ್ತು 30/11/2025 ಜಯನಗರದ ಕುಚಲಾಂಬಾಳ್ ಕಲ್ಯಾಣ ಮಂಟಪದಲ್ಲಿ ನಡೆದ ಶತಚಂಡಿಕಾ ಹೋಮ ತಮ್ಮೆಲ್ಲರ ಸಹಕಾರದಿಂದ ಅಭೂತಪೂರ್ವವಾಗಿ ನಡೆಯಿತು. ಈ ಶತಚಂಡಿಕಾ ಹೋಮಕ್ಕೆ ತಾವೆಲ್ಲರೂ ಅತ್ಯಂತ ಸಂಭ್ರಮದಿಂದ ಪಾಲ್ಗೊಂಡು ಕಾರ್ಯಕ್ರಮದ ಯಶಸ್ವಿಯಾಗಿ ನಡೆಸಲು ಕಾರಣೀಕರ್ತರಾಗಿದ್ದೀರಿ. ಈ ಸಂದರ್ಭದಲ್ಲಿ ನಮಗೆ ಬೇರೆ ಬೇರೆ ವಿಚಾರಗಳಲ್ಲಿ ಸಹಕಾರ ನೀಡಿದ ಊರ, ಪರವೂರ ಹಾಗೂ ಇತರ ಹಿತೈಷಿಗಳಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ವಿಶೇಷವಾಗಿ ಚಂಡಿಕಾ ಹೋಮದಲ್ಲಿ ಪಾಲ್ಗೊಂಡ ಋತ್ವಿಜರಿಗೆ ಹಾಗೂ ಇತರ ಎಲ್ಲ ಸಹಕಾರ ನೀಡಿದ ಎಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಈ ಶತಚಂಡಿಕಾ ಹೋಮಕ್ಕೆ 40 ಜನ ಪುರೋಹಿತರು ಬಿಗಿನಿಂಗಲ್ಲಿ ನಮ್ಮದಿದ್ದೊಂದು 25 ಜನ ಪುರೋಹಿತರು ಸಾಕು ಅಂತ. ಆಮೇಲೆ ಅದು 40-45 ಆದಷ್ಟು ಎಲ್ಲ ಚಿತ್ಪಾವನ ಋತ್ವಿಜರನ್ನು ಸೇರಿಸ್ಕೊಳ್ಳೋಣ. ಎಲ್ಲ ಊರ ಪರವೂರುಗಳ ಬೆಂಗಳೂರು ಬಿಟ್ಟು ಬೇರೆ ಬೇರೆ ಊರುಗಳಿಂದ ಕರೆಯೋಣ ಅಂಥೇಳಿ ಬಹುಶಃ ನಾನು 60-65 ಪುರೋಹಿತರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಅದರಲ್ಲಿ ಬಂದವರು 42 ಜನ. ಸೊ ಎಲ್ಲ ಪುರೋಹಿತರು ಖುಷಿಯಿಂದ ಬರ್ತೀವಿ ಅಂತ ಬರೋದಕ್ಕೆ ಮನಸ್ಸಿತ್ತು. ಆದರೂ ಅವರವರ ಬೇರೆ ಬೇರೆ ಕಾರಣಾಂತರಗಳಿಂದ ಬಂದಿಲ್ಲ. ನಿಜವಾಗಿ ಋತ್ವಿಜರು ಅತ್ಯಂತ ಶ್ರೇಷ್ಠವಾಗಿ ಚಂಡಿಕಾ ಹೋಮ, ಶರನ್ನವರಾತ್ರಿ ಚಂಡಿಕಾ ಹೋಮ ನಡೆಸಿಕೊಟ್ರು. ಶರನ್ನವರಾತ್ರಿ ಚಂಡಿಕಾ ಹೋಮ ಅಂತ ನಾವು ಕಮಿಟಿಯಲ್ಲಿ ಡಿಸೈಡ್ ಮಾಡಿದ ದಿವಸ ಇಬ್ಬರನ್ನು ನಾನು ನಡೆಸ್ಕೋಬೇಕು ಅಥವಾ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ. ಅವತ್ತು ಸಾಯಂಕಾಲ ನಮ್ಮ ಉಪಾಧ್ಯಕ್ಷರಾದ ನಾರಾಯಣ ಹೆಬ್ಬಾರ್ ಫೋನ್ ಮಾಡಿದರು. ಕಿದರೆ ಚಂಡಿಕಾ ಹೋಮ ಕೆತ್ತಿ ಹಸತ್ರೆ ಖರ್ಚು ಅಂತ. ಪುರೋಹಿತ ಅಂಜಿ ದಕ್ಷಿಣ ನೀ ಪೂಜಾ ಮಜ್ಜ ಪೂರಾ ಖರ್ಚು ಕೆತ್ತಿತ ಸಾಂಗ 4 ಲಕ್ಷಕ್ಕೆ 5 ಲಕ್ಷ ಮೆದೇಸ ಅಂತ ಹೇಳಿದರು. ಅದೇ ಒಂದು ಶ್ರೀಕಾರ ಹಾಡಿದ್ದು ಅವರೇ ಅಥವಾ ಓಂಕಾರ ಹಾಡಿದ್ದು ಅವರೇ. ಅವತ್ತಿನ ಚಂಡಿಕಾ ಹೋಮದ 2 ದಿವಸಗಳ ಪೂಜೆ ಖರ್ಚು, ಋತ್ವಿಜಗರಿಗೆ ದಕ್ಷಿಣೆ, ಇದು ನಮಗೆ ಗೊತ್ತಿಲ್ಲದೆ ಎಷ್ಟು ಖರ್ಚು ಮಾಡಿದ್ದಾರೆ ಗೊತ್ತಿಲ್ಲ. ಬಹುಶಃ 8-9 ಲಕ್ಷ ಅವರು ಕೊಟ್ಟಿದ್ದಾರೆ. ಅವರ ಕುಟುಂಬದವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆ ಅನಿಸ್ತಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಮತ್ತೊಬ್ಬರು ನನಗೆ ಫೋನ್ ಮಾಡಿದರು, ಗಜಾನನ ಊಟದ್ದು ಖರ್ಚು ನಾನು ಕೊಡ್ತೀನಿ, ಯಾರು ಕೊಟ್ಟಿದ್ದು ಅಂತ ಹೇಳಬೇಡ ನೀನು ಅಂತ. ನಾನು ಹೇಳಿದೆ ಅರುಣ್ ಮರಾಠೆಯವರು ಅಂತ ಹೇಳಲ್ಲ ಅಂತ. ಇಲ್ಲ ನಾನು ಕೊಡ್ತಾ ಇಲ್ಲ, ಬೇರೊಬ್ಬರು ಕೊಡ್ತಾ ಇದ್ದಾರೆ ಅಂತ. ಸೊ 2 ದಿನದ ಊಟದ ಖರ್ಚು 8,75,000 ರೂಪಾಯಿ ಅವರು ಹೆಸರು ಬಹಿರಂಗಪಡಿಸಲು ಇಚ್ಛಿಸಿದ ಚಿತ್ಪಾವನ ಬಂಧು ಒಬ್ಬರು ನೀಡಿದ್ದಾರೆ. ನನಗೂ ಇವತ್ತಿನವರೆಗೆ ಅರುಣ್ ಮರಾಠೆಯವರು ಹೆಸರು ಹೇಳಲಿಲ್ಲ. ಆದ್ದರಿಂದ ಅರುಣ್ ಮರಾಠೆಯವರ ಮುಖಾಂತರ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. 8,75,000 ಇನ್ಕ್ಲೂಡಿಂಗ್ ಪರಮಾನ್ನದ್ದು ಭೋಜನ ದಕ್ಷಿಣೆ ಸೇರಿ. ಆದ್ದರಿಂದ ಇಂಥವರೆಲ್ಲ ಅದಲ್ಲದೆ 8-9 ಜನ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಕಮಿಟಿಯವರು ಎಲ್ಲರೂ 25,000 ಮತ್ತು ಉಳಿದವರು 10,000 15,000.
ಚಂಡಿಕಾ ಹೋಮ ನಡೆಸೋಕೆ ನಮಗೆ ಯಾವ ತೊಂದರೆನೂ ಆಗಲಿಲ್ಲ. ಆ್ಯಕ್ಚುಲಿ ಚಂಡಿಕಾ ಹೋಮದಿಂದ ನಾವೊಂದು 10 ಲಕ್ಷ ರೂಪಾಯಿ ಉಳಿಸಿದ್ದೀವಿ. ಶತಚಂಡಿಕಾ ಹೋಮ ಮಾಡಿದ ಮೇಲೆ, ಚಂಡಿಕಾ ಹೋಮ ನಡೆಸಿದ ಮೇಲೆ 10 ಲಕ್ಷ ರೂಪಾಯಿಯನ್ನು ಬ್ಯಾಂಕಲ್ಲಿ ಠೇವಣಿ ಇಟ್ಟಿದ್ದೀವಿ. ಮುಂದಿನ ದಿನಗಳಲ್ಲೂ ಇಂಥ ಕಾರ್ಯಕ್ರಮ ಮಾಡಿದಾಗ ನಿಮ್ಮೆಲ್ಲರ ಸಹಕಾರ ಕೋರ್ತೀನಿ. ನೆಕ್ಸ್ಟ್ 2030ಕ್ಕೆ ನಾನು ಸೆಕ್ರೆಟರಿ ಆಗಿರ್ತಾನೋ, ನಾವು ಕಮಿಟಿಯವ್ರು ಇರ್ತೀವೋ ಇಲ್ಲೋ ಗೊತ್ತಿಲ್ಲ, ವಜ್ರ ಮಹೋತ್ಸವ ಅತ್ಯಂತ ಸಂಭ್ರಮದಿಂದ ಮಾಡೋಣ ಅಂತ ನಮ್ಮೆಲ್ಲರ ಇಚ್ಛೆ. 60 ವರ್ಷದ್ದು ಭಾರ್ಗವಾಣಿ. ಕಳೆದ 30 ವರ್ಷಗಳ ಹಿಂದೆ ಪ್ರಾರಂಭವಾದ ಭಾರ್ಗವಾಣಿ ಚಿತ್ಪಾವನ ಮನೆಗಳಲ್ಲಿ ಅತ್ಯಂತ ಆಪ್ತ ಪತ್ರಿಕೆ. ಇದರಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸಂಪಾದಕ ಮಂಡಳಿಗೆ ಅಭಿನಂದನೆಗಳು. ಈ ತನಕ ಪರವೂರಿನ ಸುಮಾರು 375ರಿಂದ 400 ಮಂದಿ ರೂ. 2,000 ನೀಡಿ ಆಜೀವ ಚಂದಾದಾರರಾಗಿದ್ದಾರೆ. ಅಂದರೆ 8 ಲಕ್ಷ ರೂಪಾಯಿ ಭಾರ್ಗವಾಣಿಯ ಪರವಾಗಿ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಿದ್ದೀವಿ. ಅದರಿಂದ ಬರುವ ಇಂಟ್ರೆಸ್ಟನ್ನು ಭಾರ್ಗವಾಣಿ ಪತ್ರಿಕೆಯ ಪ್ರಕಟಣೆ ಮುದ್ರಣಕ್ಕೆ ಖರ್ಚು ಮಾಡ್ತಾಯಿದ್ದೀವಿ. ಅದಲ್ಲದೆ ಸುಮಾರು ಒಟ್ಟು 1350ರಿಂದ 1400 ಭಾರ್ಗವಾಣಿಗಳು ಇಡೀ ನಾವು ರವಾನೆ ಮಾಡ್ತಾಯಿದ್ದೀವಿ ಪ್ರತಿ ತ್ರೈಮಾಸಿಕ 3 ತಿಂಗಳಿಗೊಮ್ಮೆ. ಅದರಲ್ಲಿ 400 ಜನ, ಇನ್ನೂ 300 ಜನ ಔಟ್ ಸ್ಟೇಷನ್ನಲ್ಲಿ. ಒಬ್ಬರು 100 ರೂಪಾಯಿ ಕೊಡ್ತಾರೆ, ಒಬ್ಬರು 300 ರೂಪಾಯಿ ಕೊಡ್ತಾರೆ, ಇನ್ನು ಒಬ್ಬರು 500 ರೂಪಾಯಿ ಕೊಡ್ತಾರೆ. ಈ ಲೆಕ್ಕಪತ್ರ ಇಡೋಕ್ಕೆ ಕಷ್ಟ ಅಂತ ನಾವು ಎಲ್ಲರೂ 2,000 ರೂಪಾಯಿ ಕೊಟ್ಟು 15 ವರ್ಷಕ್ಕೆ ಆಜೀವ ಚಂದಾದಾರರಾಗಿ ಅಂತ ನಾವು ಭಾರ್ಗವಾಣಿಯಲ್ಲಿ ಪ್ರಕಟಣೆ ಮಾಡ್ತೀವಿ, ಸಿಕ್ಕಿದಾಗೆ ಹೇಳ್ತೀವಿ. ಬಟ್ ಅಷ್ಟೊಂದು ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿಲ್ಲ. ಬಟ್ ಇದೆಲ್ಲರೂ ತಮ್ಮ ಸಂಬಂಧಿಕರು ಯಾರಾದರೂ ಊರುಗಳಲ್ಲಿದ್ದರೆ ದಯವಿಟ್ಟು ಅವರಿಗೆ ಹೇಳಿ 2,000 ಕೊಟ್ಟರೆ 15 ವರ್ಷ ಯಾವುದೇ ಅಡೆತಡೆ ಇಲ್ಲದೆ ಭಾರ್ಗವಾಣಿ ಕಳಿಸ್ತೀವಿ. ಭಾರ್ಗವಾಣಿ ಪತ್ರಿಕೆಗೆ ಖರ್ಚು ನಮಗೆ ವರ್ಷಕ್ಕೆ 1,50,000 ಬರ್ತಾಯಿದೆ. ಬಟ್ ಆ ಭಾರ್ಗವಾಣಿ ಪತ್ರಿಕೆ ಆ ಒಂದು 8 ಲಕ್ಷದ ಡೆಪಾಸಿಟ್ ಒಂದು 60,000, ಇನ್ನೊಂದು 60,000 ರೂಪಾಯಿ, 60-70,000 ರೂಪಾಯಿ ಚಿತ್ಪಾವನ ಸಮಾಜದಿಂದ ಖರ್ಚು ಮಾಡಿ ಭಾರ್ಗವಾಣಿ ನಿಲ್ಲಿಸಬಾರ್ದು ಅನ್ನೋ ಒಂದು ಇದರಿಂದ. ಯಾಕಂದರೆ 30 ವರ್ಷ ನಡೆದುಕೊಂಡು ಬಂದಿದೆ. ಡೋಂಗರೆಯವರಿಗೂ ಗೊತ್ತು ಭಾರ್ಗವಾಣಿಯ ಖರ್ಚುಗಳು ಅಥವಾ ಕಷ್ಟ. ಪೋಸ್ಟ್ ಆಫೀಸಿಗೆ ತೊಗೊಂಡು ಹಾಗೆ ಹಾಕೋದು, ಗಾಡಿ ನಿಲ್ಸೋಕೆ ಪಾರ್ಕಿಂಗ್ ಇರಲ್ಲ, ಅದನ್ನು ಹೊತ್ಕೊಂಡು ಹೋಗಬೇಕಲ್ಲಿ, ಸ್ಟಾಂಪ್ ಆಗೋರಿಗೆ ಕಾಯಬೇಕು, ಇಂಥದ್ದೆಲ್ಲ. ಇದಕ್ಕೆಲ್ಲ ಇನ್ನೊಂದು ಭಾರ್ಗವಾಣಿ ಬೆಂಗಳೂರಲ್ಲಿ 650 ಸದಸ್ಯರಲ್ಲಿ ಒಂದು 100 ಜನ ಡಿಆಕ್ಟಿವೇಟ್ ಆಗಿದ್ದಾರೆ. 550 ಸದಸ್ಯರಿಗೆ ಭಾರ್ಗವಾಣಿ ಹೋಗ್ತಾ ಇದೆ. ನಮಗೆ ಈ ವರ್ಷ ವಾರ್ಷಿಕ ಚಂದ ಬಂದಿದ್ದು 31 ಜನರಿಂದ ಮಾತ್ರ, ಕೇವಲ 31 ಜನರಿಂದ. ಅದರಲ್ಲಿ 15 ಜನ ಕಮಿಟಿ ಮೆಂಬರ್ಸ್, ಇನ್ನೂ 15 ಜನ ನಾನು ಯಾವತ್ತಾದರೂ QR ಕೋಡ್ ಕಳಿಸಿದರೆ ಯಾವತ್ತಾದರೂ ಸಿಕ್ಕಿ ಆಯಿತು ಮರೆ ಕೊಡು ತೋಡ್ತೀನಿ ಅಂತ. 450 ಜನರಲ್ಲಿ ಅಥವಾ 500 ಜನರಲ್ಲಿ 31 ಜನ 1,000 ರೂಪಾಯಿ ಕೊಟ್ಟಿದ್ದಾರೆ. ಇದರ ನಂತರ ನಾನು ಹೇಳಲಿಕ್ಕೆ ಏನಿಲ್ಲ. ಬೆಂಗಳೂರಿನಲ್ಲಿ 70ರಲ್ಲಿ ಪ್ರಾರಂಭವಾದಾಗ 6 ರೂಪಾಯಿ ಇತ್ತು ಸದಸ್ಯತ್ವ ಅಲ್ವಾ, ಬಿಗಿನಿಂಗಲ್ಲಿ 5 ರೂಪಾಯಿ 6 ರೂಪಾಯಿ. ಆ ಸದಸ್ಯರನ್ನು ಸೇರಿಸಿ ಕೆಲವರು ಸಂಪಾದಕ ಸದಸ್ಯರು ಇನ್ನೂ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ. 600 ಮಂದಿ ಸದಸ್ಯರಿದ್ದಾರೆ. ಈ 600 ಮಂದಿದು 12 ಲಕ್ಷ ರೂಪಾಯಿ ಡೆಪಾಸಿಟು ಹಾಗೇ ಇದೆ. 6 ರೂಪಾಯಿ ಕೊಟ್ಟಿರ್ಬೋದು, 50 ರೂಪಾಯಿ ಕೊಟ್ಟಿರ್ಬೋದು. ಬಟ್ ಎಲ್ಲ ಸದಸ್ಯರಿಗೂ 1,000 ಅಂತೇಳಿ 12 ಲಕ್ಷ ರೂಪಾಯಿ ಸದಸ್ಯರ ಪರವಾಗಿ 12 ಲಕ್ಷ ರೂಪಾಯಿ ಡೆಪಾಸಿಟು ಬ್ಯಾಂಕಲ್ಲಿ ಸೇಫ್ ಆಗಿದೆ. ಅದರಿಂದ ಬರೋ ಇಂಟ್ರೆಸ್ಟನ್ನು ನಾವು ಈ ಕಾರ್ಯಕ್ರಮಗಳಿಗೆ ಖರ್ಚು ಮಾಡ್ತೀವಿ. ಹಾಗೆ ಈ 1,000 ರೂಪಾಯಿ ಕೊಡ್ತಿರಲ್ಲ ವಾರ್ಷಿಕ ದೇಣಿಗೆ, ಅದರಲ್ಲಿ ಸದಸ್ಯರಿಗೆ ಭಾರ್ಗವಾಣಿ ಹೋಗುತ್ತೆ, ಉಪಕರ್ಮ, ವಿದ್ಯಾಗಣಪತ್ಯೋತ್ಸವ ಅಥವಾ ಈ ಕಾರ್ಯಕ್ರಮ ಯಾವುದಕ್ಕೂ ನಾವು ಖರ್ಚು ಯಾರೂ ಕೇಳಲ್ಲ. ನೀವು 600 ಜನನೂ 6 ಲಕ್ಷ ರೂಪಾಯಿ ಕೊಟ್ಟರೆ ಯಾವ ಹಣನೂ ನಾವು ಕೇಳಲ್ಲ. ಬಟ್ ಜನ 30 ಜನನೋ 100 ಜನನೋ ಕೊಟ್ಟರೆ ಹೇಗೆ ನಡೆಸೋದು ಗೊತ್ತಿಲ್ಲ. ಒಂದು ಏನಂದರೆ ಇವತ್ತು ತೆರಿಗೆ 17,000 ರೂಪಾಯಿ ಬರ್ತಾಯಿದೆ ಕಾರ್ಪೊರೇಷನಿದ್ದು. ನೀರಿನ ಬಿಲ್ಲು, ವಿದ್ಯುತ್ ಶಕ್ತಿ ಬಿಲ್ಲು, ಆಮೇಲೆ ಕರೆಂಟು, ವಿದ್ಯುತ್ ಶಕ್ತಿ, ನೀರು, ಅದು ಎವರೇಜ್ 7,000 ರೂಪಾಯಿ ಬರ್ತಾಯಿದೆ ನಮ್ಮ ಬಿಲ್ಡಿಂಗಿಗೆ. ಆಮೇಲೆ ಕ್ಲೀನಿಂಗಿಗೆ ಒಂದು 5,000 ರೂಪಾಯಿ ಕೊಡ್ತೀವಿ ನಾವು ತಿಂಗಳಿಗೆ. ಸೊ ಏನು ವೆಂಕಟೇಶ್ ಹೆಗ್ಡೆ ಅವರು ಬಾಡಿಗೆ ಕೊಡ್ತಾ ಇದ್ದಾರೆ 13,000 ರೂಪಾಯಿ, ಅದು ತಿಂಗಳಿಗೆ ಹಾಗೆ ಖರ್ಚಾಗತ್ತೆ. ಮೇ ಬಿ 1,000-2,000 ರೂಪಾಯಿ ಉಳಿಬೋದು ಅಷ್ಟೇ. ಅದರ್ವೈಸ್ ಚಿತ್ಪಾವನ ಸಮಾಜದಿಂದ ನಡೆಸೋದ್ರಿಂದ ಹಳಬ್ರು ಕೊಟ್ಟ ಹಣದಿಂದಲೇ ನಡೆಸ್ಕೊಂಬರ್ತಾ ಇದ್ದೀವಿ ವಿನಃ ಸದ್ಯಕ್ಕೆ ಯಾವ ದೇಣಿಗೆಗಳು ಬರ್ತಾ ಇಲ್ಲ. 10-15 ಲಕ್ಷ ರೂಪಾಯಿ ಸದಸ್ಯರ ಹಣ, ಒಂದು 25 ಲಕ್ಷ ರೂಪಾಯಿ
ಚಿತ್ಪಾವನ ಸಮಾಜದ ಲೆಕ್ಕದಲ್ಲಿದೆ. ಅದರಿಂದ ಖರ್ಚು ಅಲ್ಲಿಂದ ಅಲ್ಲಿಗೆ ತೂಗತ್ತೆ. ಚಂಡಿಕಾ ಹೋಮಕ್ಕೆ ಅನ್ನದಾನಕ್ಕೆ ಅಂತ 2,500 ರೂಪಾಯಿ ಕೇಳ್ತಾ ಇದ್ವಿ. ಅದರಲ್ಲಿ ಒಂದು 50-60 ಜನ ಅನ್ನದಾನಕ್ಕೆ ಕೊಡ್ತಾರೆ. ಉಳಿದವರು 100 ರೂಪಾಯಿಂದ 1,000 ರೂಪಾಯಿವರೆಗೆ ಕೊಡ್ತಾರೆ. ಚಂಡಿಕಾ ಹೋಮ ಕೂಡ 2.5 ಲಕ್ಷ ರೂಪಾಯಿ ಬೀಳುತ್ತೆ ಇವತ್ತು ಚಂಡಿಕಾ ಹೋಮಕ್ಕೆ, 2 ದಿವಸದ ಚಂಡಿಕಾ ಹೋಮಕ್ಕೆ. ನಮಗೆ ಕಲೆಕ್ಷನ್ ಆಗೋದು ಹಬ್ಬ ಅಂದರೆ 2 ಲಕ್ಷ ರೂಪಾಯಿ. ಊಟದ ಖರ್ಚೆ 1,20,000 1,30,000 ಹೋಗ್ತಾ ಇದೆ. ಸೊ ಇದೆಲ್ಲ ಖರ್ಚುಗಳನ್ನು ಚಿತ್ಪಾವನ ಸಮಾಜವೇ ಭರಿಸ್ತಾ ಇದೆ. 600 ಜನ ವಾರ್ಷಿಕ ದೇಣಿಗೆ 1,000 ರೂಪಾಯಿ. ಚಂಡಿಕಾ ಹೋಮದ ದಿವಸ 1,000 ರೂಪಾಯಿ ಕೊಟ್ಟರೆ 12 ಲಕ್ಷ ಬಂದರೆ ಯಾವ ಹಣನೂ ಕೊಡಲ್ಲ ನಾವು. ಆ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತೀವಿ. ಅದೇ ನೀರು ಮತ್ತು ವಿದ್ಯುತ್ ಶಕ್ತಿ ಬಿಲ್ ಅಂತ ಹೇಳಿದೆ, 7,000 ರೂಪಾಯಿ ಬರುತ್ತೆ. ಟ್ಯಾಕ್ಸು ನಾನು ಒಂದು ಭಾರ್ಗವಾಣಿಯಲ್ಲಿ ಲೇಖನ ಬರೆದಿದ್ದೆ. 75,000 ರೂಪಾಯಿ ಟ್ಯಾಕ್ಸು, 2 ವರ್ಷದ ಬಾಕಿ, ಅದರದ್ದು ದಂಡ ಎಲ್ಲ ಸೇರಿ ಆಲ್ಮೋಸ್ಟು 2,75,000 ಕಟ್ಟು ಅಂತ ನಮಗೆ ನೋಟಿಸ್ ಬಂದಿತ್ತು. ಸುಮಾರು 7-8 ಸಾರಿ ನಾವು, ಅಥವಾ ನಾನೊಂದು 15 ಸಲ ಹೋಗಿದ್ದೀನಿ, ಭೇಟಿಯಾಗಿದ್ದು 7-8 ಸಲ. ಕಡೆಗೆ 17,000 ರೂಪಾಯಿಗೆ ತಂದು ನಿಲ್ಲಿಸಿದ್ದಾರೆ. 17,000 ರೂಪಾಯಿ ನಾವು ತೆರಿಗೆ ಕಟ್ತಾ ಇದ್ದೀವಿ. ಪರಶುರಾಮ ವಿದ್ಯಾನಿಧಿ ಟ್ರಸ್ಟ್, ಇತ್ತೀಚಿನ ದಿನಗಳಲ್ಲಿ ಟ್ರಸ್ಟ್ನಿಂದ ಸಹಕಾರಕ್ಕಾಗಿ ಅನೇಕ ವಿನಂತಿಗಳು ಬರುತ್ತಿದ್ದು, ನಮ್ಮಲ್ಲಿ ಇರೋದೇ 15 ಲಕ್ಷ ರೂಪಾಯಿ. ಅದರಿಂದ ಬರೋ ಇಂಟ್ರೆಸ್ಟ್ ಮಾತ್ರ ನಮಗೆ ಸಾಲ ರೂಪದ, ಬಡ್ಡಿ ರಹಿತ ಸಾಲ ರೂಪದ ವೇತನ ಕೊಡೋಕ್ಕಾಗೋದು. 2ರಿಂದ 3 ಅಥವಾ ಮ್ಯಾಕ್ಸಿಮಮ್ 4 ಜನರಿಗೆ ಕೊಡ್ತಾ ಇದ್ದೀವಿ ಪ್ರತಿ ವರ್ಷ. ಅಂದರೆ ಇಂಜಿನಿಯರಿಂಗ್ನವರಿಗಾದರೆ 4 ವರ್ಷ ರಿಪೀಟ್ ಆಗಿ ಕೊಡಬೇಕಾಗತ್ತೆ 80,000 ರೂಪಾಯಿ. 1-2 ಹೊಸ ಅಪ್ಲಿಕೇಶನ್ ಬಂದರೆ ಪರಶುರಾಮ ವಿದ್ಯಾನಿಧಿದು ಒಂದು 20,000 ರೂಪಾಯಿ ಥರ 1 ಲಕ್ಷ ರೂಪಾಯಿ ಡಿಸ್ಪರ್ಸ್ ಮಾಡ್ತಾಯಿದ್ದೀವಿ ಪ್ರತಿ ವರ್ಷ. ದತ್ತಿ ನಿಧಿ ಇದೊಂದು ಹೊಸದಾಗಿ ಶುರುವಾಗಿದ್ದು. 20 ವರ್ಷದ ಹಿಂದೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಉಭಯ ಕಾರ್ಯದರ್ಶಿ ಇವರು ಬಂದಿದ್ದರು, ಶ್ಯಾಮಲಾ ಭಾವಿಯವರು. ಆವಾಗ ಅವರೊಂದು 10,000 ರೂಪಾಯಿ ಕೊಟ್ಟು ಇದರಿಂದ ಬರೋ ಇಂಟ್ರೆಸ್ಟನ್ನು ಸಂಗೀತದಲ್ಲಿ ಇಂಟ್ರೆಸ್ಟ್ ತೋರಿಸ್ಕೊಂಡು ಕಲಿಸ್ತಾ ಇದ್ದಾರೆ, ಅವರಿಗೆ ಬರೋ ಇಂಟ್ರೆಸ್ಟನ್ನು ಕೊಡಿ ಅವರಿಗೆ ಅಂತ ಹೇಳ್ತಾಯಿದ್ರು. ಹೇಳಿ ಒಂದು 10,000 ರೂಪಾಯಿ ಕೊಟ್ಟರು. ಅದನ್ನು ಪ್ರತಿ ವರ್ಷ ಸಂಗೀತದಲ್ಲಿ ಸಾಧನೆ ಮಾಡುತ್ತೇವೆ, ಅಂದರೆ ಸಂಗೀತ ಕಲಿತಾ ಇರೋರಿಗೆ ಕೊಡ್ತಾಯಿದ್ದೀವಿ. ಅಷ್ಟೇ ಅಮೌಂಟನ್ನು ಚಿತ್ಪಾವನ ಸಮಾಜದಿಂದ ಸೇರಿಸಿ 10,000ಕ್ಕೆ ಇವತ್ತು ಬಾಡಿಗೆ ಬರೋದು, ಬಡ್ಡಿ ಬರೋದು ಬಹುಶಃ 600 ರೂಪಾಯಿ. ನಾವು 600 ರೂಪಾಯಿ, 1,000 ರೂಪಾಯಿ ಆ ಮಗುಗೆ, ವಿದ್ಯಾರ್ಥಿಗೆ ಕೊಡ್ತಾಯಿದ್ದೀವಿ. ಅದೇ ಥರ ಇವಾಗ ಏನಾಯಿತು ಅಂದರೆ ಲಾಸ್ಟ್ 7-8 ವರ್ಷದಲ್ಲಿ ಅಥವಾ 4-5 ವರ್ಷದಲ್ಲಿ ಸುಮಾರು 8 ಜನ ದತ್ತಿ ನಿಧಿ ಕೊಟ್ಟರು. ಬೀರಿಂಗಿಲಲ್ಲಿ ತುಂಬ ಹಿಂದೆ ಬಾಲಚಂದ್ರ ಡೋಂಗ್ರೆ ಅವರು ಭಾರ್ಗವಾಣಿಗೆ ಅಂತ ಒಂದು 10,000 ರೂಪಾಯಿ ಕೊಟ್ಟಿದ್ದರು, ಭಾರ್ಗವಾಣಿಗೆ ಅಂತ. ಅದರ ನಂತರ ನರಹರಿ ಖರೆ ಅವರು ಗಣಪತಿ ಉತ್ಸವಕ್ಕೆ 10,000 ರೂಪಾಯಿ, ಇತ್ತೀಚೆಗೆ ಉಪಕರ್ಮಕ್ಕೆ ಒಂದು 25,000 ರೂಪಾಯಿ. ಸೊ ನರಹರಿ ಖರೆ ಅವರಿದ್ದು ಒಂದು 25,000 ಪ್ಲಸ್ 10,000 35,000 ಬಂದಿದೆ. ಅದು ಗಣೇಶ ಚೌತಿ ಉಪಕರ್ಮಕ್ಕೆ ಖರ್ಚು ಮಾಡ್ತಾಯಿದ್ದೀವಿ. ಹಾಗೆ ರತ್ನಾಕರ್ ಚಿಪ್ಲುಣ್ಕರ್ 10,000 ರೂಪಾಯಿ ಗಣಪತಿ ಚೌತಿಗೆ ನೈವೇದ್ಯಕ್ಕೆ ಅಂತ. ಅಂದರೆ ಅವರು ಪ್ರತಿ ಲಾಸ್ಟ್ 30-35 ವರ್ಷದಿಂದ ಅವರೇ ನೈವೇದ್ಯ ಮಾಡ್ಕೊಂಬರ್ತಾಯಿದ್ರು. ಇನ್ನು ನಾನು ಬರೋದು ಕಸ್ಟಮರೇ, ಅದರಿಂದ 10,000 ರೂಪಾಯಿ ಕೊಟ್ಟಿದ್ದಾರೆ. ಅದರಿಂದ ಬಂದ ಹಣವನ್ನು ನೈವೇದ್ಯಕ್ಕೆ ಖರ್ಚು ಮಾಡುವಂಥ. ಅದಲ್ಲದೆ ಪೂನಾದ ಅನಿಲ್ ಆಠವಳೆ ಅಂತ ಒಬ್ಬರು, ಅವರ ಚಿಕ್ಕಪ್ಪನ ಹೆಸರು ಪ್ರಿನ್ಸಿಪಾಲ್ ಆಗಿದ್ರಂತೆ, ಅವರು JN ಆಠವಳೆ ಅಂತ, ಅವರ ಹೆಸರಲ್ಲಿ 1 ಲಕ್ಷ ರೂಪಾಯಿ ಎಜುಕೇಷನಿಗೆ ಕೊಡಿ ಅಂತ, ಬಡ್ಡಿಯಲ್ಲಿ ಕೊಡಿ ಅಂತೇಳಿ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ನಾಗಭೂಷಣ್ ಜೋಶಿಯವರು ಅವರಿಗೆ 80 ವರ್ಷ ಆಯಿತು, ಅದಕ್ಕೆ 80,000 ಕೊಟ್ಟು ಅದರಲ್ಲಿ ಒಬ್ಬ ಸಂಘಟಕ ಅಥವಾ ಶಿಕ್ಷಕ ಅಥವಾ ಸಂಗೀತ ಯಾರಿಗಾದರೂ ಒಬ್ಬರಿಗೆ ಪ್ರತಿ ವರ್ಷ ಬರೋ ಇಂಟ್ರೆಸ್ಟನ್ನು ಅವ್ರಿಗೆ ಕೊಡಿ ಅಂತ ಪ್ರೋತ್ಸಾಹವಾಗಿ ನಾಗಭೂಷಣ್ ಜೋಶಿಯವರು. ಅದಲ್ಲದೆ ಮೈಸೂರಿನ ಗಣಪತಿ ಗೋರೆ ಅವರು, ಅವರ ಮಗಳು, ಇಬ್ಬರಿಗೆ ಪ್ರತಿ ವರ್ಷ ಕೊಡಿ ಅಂತ 2 ಲಕ್ಷ ರೂಪಾಯಿ. ಶ್ರೀನಾಥ್ ರಾವ್ ಜೋಶಿ ಅವರು 80,000 ರೂಪಾಯಿ, ಪ್ಲಸ್ ದಿವಂಗತ ಡಾಕ್ಟರ್ ವಿಷ್ಣುರಾವ್ ಬಾಪಟ್ ಅವರು 1 ಲಕ್ಷ ರೂಪಾಯಿ, ಅವರ ಹೆಂಡತಿ. ಇದೆಲ್ಲ ಆ ದತ್ತಿ ನಿಧಿಗಳನ್ನೆಲ್ಲ ಆಮೇಲೆ ಗೋಪಿನಾಥ್ ಬಾಪಟ್ ಡೀಟೇಲ್ ಆಗಿ ಕೊಡ್ತಾರೆ. ಈ ವರ್ಷದಿಂದ ಆ ಎಲ್ಲ ದತ್ತಿ ನಿಧಿಗಳ ಹಣವನ್ನು ನಾವು ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಚಿತ್ಪಾವನ ಸಮಾಜದ ಆರ್ಥಿಕ ಸ್ಥಿತಿ ಹೇಳಿದೆ. ನಾನು 2014ರಲ್ಲಿ ಕಾರ್ಯದರ್ಶಿಯಾಗಿ ವಹಿಸ್ಕೊಂಡಾಗ 10 ಲಕ್ಷ ರೂಪಾಯಿ ಮತ್ತು ಬಿಲ್ಡಿಂಗ್ ಇತ್ತು. ಆಮೇಲೆ
2016ರಲ್ಲಿ ಅರುಣ್ ಬಿಡಿಯವರು ಬಂದಿದ್ದರು ನಮ್ಮ ಜೊತೆ 2-3 ಕಡೆ ಜಾಗ ನೋಡಿ. ಚೆನ್ನೈನಲ್ಲಿ 60-80 ಸೈಟ್ ತಗೊಂಡ್ವಿ. ಆವಾಗ ಕೊಟ್ಟಿದ್ದದಕ್ಕೆ 75 ಲಕ್ಷ ರೂಪಾಯಿ. ಇವತ್ತಿನ ಆ ಸೈಟ್ ಬೆಲೆ 2 ಕೋಟಿ ಬಹುಶಃ. ಆನಂತರ 2020-21ರಲ್ಲಿ ಸುವರ್ಣ ಸಂಭ್ರಮ ಕಟ್ಟಡ ಕಟ್ಟಿದ್ವಿ, ಅದಕ್ಕೆ ಖರ್ಚಾಗಿದ್ದು 75,000. ಆನಂತರ 2023ರಲ್ಲಿ ಸುವರ್ಣ ಸಂಭ್ರಮ ಮಾಡಿದ್ವಿ. 2025ರಲ್ಲಿ ಶತಚಂಡಿಕಾ ಹೋಮ. ಇದೆಲ್ಲ ಖರ್ಚುಗಳೆಲ್ಲ ಆಗಿ ಇವತ್ತಿನ ದಿವಸ ಭಾರ್ಗವಾಣಿದ್ದು 10 ಲಕ್ಷ, ದತ್ತಿನಿದ್ದು 10 ಲಕ್ಷ, ಅದಲ್ಲದೆ ಚಿತ್ಪಾವನ ಸಮಾಜದಲ್ಲಿ 30 ಲಕ್ಷ ರೂಪಾಯಿ ಠೇವಣಿ ಇದೆ. ಕಳೆದ 12 ವರ್ಷಗಳಲ್ಲಿ ಚೆನ್ನೈನಹಳ್ಳಿಯಲ್ಲಿ 60-80 ನಿವೇಶನ, 2021ರಲ್ಲಿ ಸುವರ್ಣ ಭವನ ನಿರ್ಮಾಣ, 2023ರಲ್ಲಿ ಸುವರ್ಣ ಸಂಭ್ರಮ ಮತ್ತು 2025ರಲ್ಲಿ ಶತಚಂಡಿಕಾ ಯಾಗ ಮುಂತಾದ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲು ಸಹಕಾರ ನೀಡಿದ ನನ್ನ ಸಹೋದ್ಯೋಗಿ ಸಮಿತಿ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಗೌರವಾಧ್ಯಕ್ಷರಿಗೆ ಮತ್ತು ತಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ನನಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಕೆಲಸ ಮಾಡಲು ಸಹಕಾರವಿತ್ತ ನನ್ನ ಮಡದಿ ಶ್ರೀಮತಿ ವಾಸುಕಿಯವರಿಗೆ ಹಾಗೂ ಕುಟುಂಬ ಸದಸ್ಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಕಾರ್ಯದರ್ಶಿ ಗಜಾನನ್ ಗೋಖಲೆ. ಅದಲ್ಲದೆ ಒಂದು 2-3 ಆಮೇಲೆ ಅರುಣ್ ಮರಾಠೆ ಅವರು ಇದರ ಬಗ್ಗೆ ಹೇಳ್ತಾರೆ. ನಮ್ಮ ಮನೆಯಲ್ಲಿ, ಅಲ್ಲಿ ನಮ್ಮ ಮನೆ ಅಂದರೆ ಚಿತ್ಪಾವನ ಸಮಾಜದಲ್ಲಿ ಬಿಲ್ಡಿಂಗಲ್ಲಿರೋ ವೆಂಕಟೇಶ್ ಹೆಗ್ಡೆ ಅವರಿಗೆ ನಾನು ಯಾವಾಗ ಫೋನ್ ಮಾಡಿದಾಗಲೂ ಅಥವಾ ನಮ್ಮ ಕಮಿಟಿಯವರು ಫೋನ್ ಮಾಡಿದಾಗಲೂ ಅವರ ಮನೆಯವರು ಸಹಕಾರ ನೀಡೋದು. ಅವರು ಒಂಥರ ಚಿತ್ಪಾವಂದರೆ ಆಗೋಗಿದ್ದಾರೆ, ಹವ್ಯಕರಾದರು. ಆ ಥರ ನಾವು ಕಮಿಟಿ ಮೀಟಿಂಗಿಗೆ ಸೇರಿದಾಗ ಕಾಫಿ ಟೀ ಕೊಡೋದು, ಅವರಿಗೂ ಕೃತಜ್ಞತೆಗಳು. ಹಾಗೆ ಇವತ್ತಿನ ದಿವಸ ಕೆಲಸದವರು ಸಿಗೋದು ಎಷ್ಟು ಕಷ್ಟ ಅಂತ. ಅಲ್ಲಿ ಅವರು ಕೇಳಿದರೆ ವಾರಕ್ಕೊಂದು ದಿವಸ ಅಂತ ಹೇಳಿದರು 5,000 ರೂಪಾಯಿ ಕೇಳ್ತಾರೆ. ಅವ್ರು ಯಾರೂ ಇರೋದಿಲ್ಲ, ಗುರ್ತದೋ ಇಲ್ಲ, ಏನು ಬಂದು ತೊಗೊಂಡೋಗ್ತಾರೆ. ನಾವು ಅದಕ್ಕೆ ನಮ್ಮ ಮನೆ ಪಕ್ಕ ಒಬ್ಬರು ಕುಮಾರ್ ಅಂತ ಇದ್ದಾರೆ. ಯಾವತ್ತು ಪ್ರೋಗ್ರಾಮ್ ಇದೆಯೋ ಅದಕ್ಕಿಂತ ಮೊದಲಿನ ದಿವಸ, ಆ ದಿವಸ, ಮರು ದಿವಸ ಕಸ ಬಿಸಾಡೋಕ್ಕೆ 3 ದಿವಸ ಕುಮಾರ್ ಅವರನ್ನು ಕಳಿಸ್ತೀನಿ. ಅವರು ಬಂದಿದ್ದಾರೆ, ಆ್ಯಕ್ಚುಲಿ ಅವರನ್ನು ಕರ್ಕೊಂಬಂದಿದ್ದೀನಿ. ಅವರು ಕಳೆದ 3 ವರ್ಷಗಳಿಂದ ಈ ಕೆಲಸ ಮಾಡ್ತಾಯಿದ್ದಾರೆ. 500 ರೂಪಾಯೋ 600 ರೂಪಾಯೋ ಹೋಗೋ ಬರೋ ಖರ್ಚು ಚಿತ್ಪಾವನ ಸಮಾಜದಿಂದ ಕೊಡ್ತಾಯಿದ್ವಿ. ಯಾಕಂದರೆ ನಾವು ಅಲ್ಲಿ ಯಾರೂ ಇರಲ್ಲ, ಪಾತ್ರೆಗಳು, ಪೇಪರ್ಗಳು ಯಾರು ನಂಬಿಕಸ್ಥರಿಗೂ ಕೊಡಬೇಕಾಗತ್ತೆ. ಆದ್ದರಿಂದ ಕುಮಾರ್ ಅವರಿಗೂ ವಿಶೇಷ ಕೃತಜ್ಞತೆಗಳು. ಹಾಗೆಯೇ ನಮ್ಮ ಮನೆ ಪಕ್ಕ ಒಬ್ಬರು ಮಧು ಅಂತ ಇದ್ದಾರೆ, ಇನ್ನೊಬ್ಬರು ಬಾಬು ಸರಸ್ವತಿ ಅಂತ. ಯಾರು ಇಲ್ದಾಗ ಏನಾದರೂ ಪೋಸ್ಟು ಅಥವಾ ಭಾರ್ಗವಾಣಿ ಹೋಗಿದರೆ ಅವ್ರು ಹಿಡ್ಕೋತಾರೆ. ಆಫೀಸ್ ಪಕ್ಕದ ಮನೆಗಳು. ಅವರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸಬೇಕು. ಬಾಬು ಸರಸ್ವತಿ ದಂಪತಿಗಳಿಗೆ ಹಾಗೂ ಮಧು ಇದರ ಅರುಣ್ ಮರಾಠೆ ಅವರು ಹೇಗೇನು ಹೇಳ್ತಾರೆ, ಯಾಕಂದರೆ ಇದು ಎಲ್ರಿಗೂ ಗೊತ್ತಾಗಬೇಕು ಅಂತ. ಆಮೇಲೆ ಎಲ್ಲ ಕಾರ್ಯಕ್ರಮಗಳಿಗೂ ಸಹಕಾರ ನೀಡಿದ 1-2 ಹೆಸರು ಮರ್ತೋಗಿರ್ಬೋದು, ಅದು ನೆನಪಾದಾಗ ಹೇಳ್ತೀನಿ. ಇಷ್ಟು ಹೇಳಿ ನನ್ನ ವರದಿಯನ್ನು ಮಂಡಿಸ್ತಾ ಇದ್ದೀನಿ. ಏನಾದರೂ ಬಿಟ್ಟು ಹೋಗಿದರೆ, ತಪ್ಪುಗಳಿದ್ರೆ ನೀವು ಹೇಳ್ಬೋದು, ಇಲ್ಲ ಅಂತಾದರೆ ಅಧ್ಯಕ್ಷರು ಹೇಳಬೇಕು. ಧನ್ಯವಾದಗಳು ಗಜಾನನ್ ಗೋಖಲೆ ಅವರಿಗೆ. ನಿಮಗೆ ಸಂಪೂರ್ಣ ಮಾಹಿತಿ ನಮ್ಮ ಸಮಾಜ ಪ್ರಾರಂಭವಾದ್ದರಿಂದ ಇವತ್ತಿನವರೆಗೆ ಹೇಳಿದ್ದಾರೆ. ನಿಮ್ಮೆಲ್ಲ ಸಹಕಾರ ವಿಚಾರನೂ ಹೇಳಿದ್ದಾರೆ. ತುಂಬ ಥ್ಯಾಂಕ್ ಯು ಫಾರ್ ಆಲ್ ದ್ಯಾಟ್. ನಾವು ಸುನಿಲ್ ಮರಾಠೆ ಅವರು ಕಮಿಟಿಯವರಿಗೆ ನಾವು ಬಿಟ್ಟು ಹೋಗಿದ್ದೇವೇನಾದರೂ ಸಭಿಕರಿಗೆ ನಾವೇನಾದರೂ ಈ ಕಾರ್ಯ ಸಮಿತಿ ಇದು ಅವರ ವರದಿಯಲ್ಲಿ ಏನಾದರೂ ನಿಮಗೇನಾದರೂ ಬಿಟ್ಟು ಹೋಗಿದ ಅಥವಾ ಏನಾದರೂ ಕ್ವಶನ್ಸ್ ಇದ್ದರೆ ಈಗ ಕೇಳ್ಬೋದು. ಆಮೇಲೆ ಅಕೌಂಟ್ಸ್ ಅಡಾಪ್ಷನ್ ಇದು ಮುಂದೆ ಬರುವ ವರದಿ ಮಂಡಿಸಿದ್ದಾರೆ. ಭಾಳ ಖುಷಿಯಾಗ್ತಾ ಇದೆ. ಸಂಘಟನೆ ನಡೆಸೋದು ಭಾಳಷ್ಟು ಕಷ್ಟ ಇದೆ. ಈ ಕಷ್ಟಗಳ ನಡುವೆ ಕೂಡ ಬ್ಯಾಲೆನ್ಸ್ ಮಾಡ್ತಾ ನಡೆಸಿದ್ದಾರೆ ಇಷ್ಟು ವರ್ಷಗಳಲ್ಲಿ. ಮೊತ್ತವೂ ಕೂಡ ಒಂದಷ್ಟು ಜಮೆಯಾಗಿದೆ. ಅದು ಬಹಳ ಖುಷಿ ಪಡುವಂಥದ್ದು. ಇನ್ನು ಸದಸ್ಯರ ಪ್ರೋತ್ಸಾಹ ತೀವ್ರವಾಗಿ ಆಗಬೇಕು. ಇದರ ಬಗ್ಗೆ ಬಹಳ ಖೇದ ಇದೆ ನಮಗೆ. ಯಾಕೆ ಹೀಗೆ ಆಗ್ತಾಯಿದೆ? ನಾವು ಎಲ್ಲರೂ ಎಜುಕೇಟೆಡು, ಸಂಘಟನೆ ನಮಗೆ ಬೇಕು ಅಂತ ಗೊತ್ತಿದೆ. ಬೇರೆ ವೇದಿಕೆಗಳಲ್ಲಿ ಮೇಜು ಕುಟ್ಟಿ ಭಾಷಣ ಮಾಡ್ತೀವಿ, ಅಥವಾ ಬೇರೆ ಸಮುದಾಯಗಳ ಸಂಘಟನೆಯನ್ನು ನೋಡುವಾಗ ನಮ್ಮ ಸಂಘಟನೆ ಫೈನಾನ್ಷಿಯಲಿ ಹೇಳ್ತಾ ಇಲ್ಲ ನಾನು, ಫಿಸಿಕಲಿ ಇಂಥ ಕಾರ್ಯಕ್ರಮ ಆಗುವಾಗ ನಮಗೆ ಬರೀ ದುಡ್ಡು ಮಾತ್ರ ಅಲ್ಲ,
ದುಡ್ಡು ಬ್ಯಾಂಕಲ್ಲಿ ಇಡುವುದಕ್ಕೆ ನಮ್ಮದು ವ್ಯವಹಾರ ಸಂಸ್ಥೆ ಅಲ್ಲ. ಕಾರ್ಯಕ್ರಮ ನಡೆಸಬೇಕು, ಜನ ಬರಬೇಕು. ನೋಡಿ ಇವತ್ತು ಎಷ್ಟು ಜನ ಇದ್ದೀವಿ ಅಂಥೇಳಿ. ಇದು ಪ್ರತಿ ಸಲ ಇದೇ ಗೋಳು ನಾವು ಹೇಳೋದು, ಜನ ಬಾರದೇ ಇರುವಂಥದ್ದು. ಹಾಗಾಗಿ ಇದರ ಬಗ್ಗೆ ಏನು ಮಾಡಬಹುದು ಅಂತ ಬಹುಶಃ ಸೂಚನೆ ಕೊಡೋದಕ್ಕಾಗೋದಿಲ್ಲ. ನಾನು ಎಲ್ಲ ಕಡೆಗಳಲ್ಲಿ ಎಲ್ಲ ಕಾಲಗಳಲ್ಲಿ ಪ್ರಯತ್ನಗಳು ಮಾಡಿ ಆಗಿದೆ. ಮೇಯ್ನ್ ಯುವಕರು ಮನಸ್ಸು ಮಾಡಬೇಕು, ಯುವಕರು ಕರ್ಕೊಂಡು ಬರಬೇಕು, ತಮ್ಮ ಮಕ್ಕಳನ್ನು ಕರ್ಕೊಳ್ಬೇಕು. ಇಲ್ಲಿದ್ದರೆ ಲಿಂಕ್ ಬಿಟ್ಟು ಹೋಗುತ್ತೆ. ಈಗ ಬಹುಶಃ 50, 60, 70 ಗಡಿಯಲ್ಲಿರುವವರ ನಂತರದವರು ಮುಂದೆ ಬರಬೇಕು, ಕಮಿಟಿಗಾಗಲಿ ನಡೆಸೋದಕ್ಕಾಗಲಿ. ಅದೇ ನಮಗೆ ಕಾಣ್ತಾ ಇಲ್ಲ. ಇನ್ನೂ ಒಂದೇ ಒಂದು ಪ್ರಶ್ನೆ ವರದಿ ಬಗ್ಗೆ. ಬಹುಶಃ ಸಂಘಟನೆಗೆ ನೋಂದಣಿ ಅತಿ ಅಗತ್ಯ. ನೋಂದಣಿ ಇದುವರೆಗೆ ಅಪ್ಡೇಟ್ ಆಗಿದೆಯಾ? ಆಗಿಲ್ಲ. ಇದು ನನ್ನ ಅಬ್ಜೆಕ್ಷನ್ ಅಲ್ಲ, ಒಂದು ಸ್ಟೇಟಸ್ ಬೇಕು ನನಗೆ ಅಷ್ಟೇ. ಎಷ್ಟು ವರ್ಷದ್ದು ನೋಂದಣಿ ಆಗೋದಕ್ಕೆ ಬಾಕಿ ಇದೆ? 21ರವರೆಗೆ ಆಗಿದೆ. ಲಾಸ್ಟ್ 5 ವರ್ಷದ್ದು ಬಾಕಿ ಇದೆ. ಆದಷ್ಟು ಬೇಗ ಮಾಡ್ಕೊಳ್ಳಿ. ಮತ್ತು ಅದು ಇನ್ನೊಂದು ಹೇಳ್ತೀನಿ, ಅದು ಮಾಡಬೇಕಾ ಬೇಡವಾ ಅನ್ನೋ ಕೂಡ ಗೌರ್ಮೆಂಟ್ ಲೆವೆಲಲ್ಲೂ ಇದಿತ್ತು. ಹಳೆಯದು ಬಾಕಿಗಳಿದ್ದಿದ್ದು ಯಾವುದು ಒಪ್ಕೋತಾ ಇರಲಿಲ್ಲ. ಇವಾಗ ಈ ತಿಂಗಳು ಜುಲೈಯಲ್ಲಿ ರಿಲೀಸ್ ಮಾಡಿದ್ದಾರೆ ಎಲ್ಲ. ಯಾಕಂದರೆ 10 ವರ್ಷ ಹಳೇದಾಗಿದ್ದರೆ ರಿನ್ಯೂವಲ್ ಮಾಡೋಕ್ಕಿಲ್ಲ, ಹೊಸದಾಗಿ ಮಾಡಬೇಕು ಅಂತೆಲ್ಲ ಬಂದಿತ್ತು. ಮೊನ್ನೆ ತಾನೇ ನೋಟಿಸ್ ಬಂದಿದೆ ಲಾಸ್ಟ್ ಜುಲೈಯಲ್ಲಿ. ಡಿಸೆಂಬರ್ ಒಳಗಡೆ ಬಾಕಿ ಇದ್ದ ಎಲ್ಲ ನೋಂದಣಿಗಳನ್ನು ರಿನ್ಯೂವಲ್ ಮಾಡ್ಬೋದು ವಿತ್ ಪರ್ ಇಯರ್ 5,000 ರೂಪಾಯಿ ದಂಡದ ಜೊತೆ. ಮೊನ್ನೆ ತಾನೇ ಬಂದಿದೆ. ಮೊನ್ನೆ ವರುಣ್ ಗೋರೆ ನನಗೆ ನೋಟಿಸ್ ಕಳಿಸಿದ್ದಾನೆ. ಅವರಿದ್ದು 2-3 ಯಾವುದೋ ಸಬ್ಮಿಟ್ ಮಾಡಿದ್ದು ಪೆಂಡಿಂಗ್ ಹಿಡಿತಿದೆ. ಸೊ ಈ ವರ್ಷದ ಒಳಗೆ ಡಿಸೆಂಬರ್ ಒಳಗಡೆ ಬಾಕಿ ಇದ್ದಿದ್ದೆಲ್ಲ ಮುಗಿಯುತ್ತೆ. ಥ್ಯಾಂಕ್ ಯು. ಇದು ಆರೋಪ ಅಲ್ಲ, ಸಹಜವಾಗಿ ಕೇಳಿದ್ದು. ಮತ್ತೆ ಆಗಬೇಕಾದ್ದು ಇದು ಒಳ್ಳೆಯದಾಯ್ತು. ಕಾನೂನುಬದ್ಧವಾಗಿ ಆಗಬೇಕಾದ್ದು ಮಾಹಿತಿ ಎಲ್ರಿಗೂ ಸಿಗಲಿ ಅಂತೇಳಿ. ವಾಟ್ ಈಸ್ ದ ಸ್ಟೇಟಸ್ ಅಂತೇಳಿ. ಉಳಿದಂತೆ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಹಿಂಗೆ ಮುಂದೆ ನಡೆಸಿ ಅಂತ ಹೇಳ್ತಾ ಇದ್ದೀವಿ. ಯಾರಾದರೂ ಚೆನ್ನನಹಳ್ಳಿ ಸೈಟಲ್ಲಿ ವರ್ಷಕ್ಕೊಂದ್ಸಲ ನಾನು ಪ್ರೋಗ್ರಾಮ್ ಮಾಡೋಣ ಅಂತ ಸಜೆಸ್ಟ್ ಮಾಡ್ತಾ ಇದ್ವಿಲ್ಲ ಲಾಸ್ಟ್ 2-3 ವರ್ಷದಿಂದ. ಅದ್ರ ಬಗ್ಗೆ ಏನು ಕಾರ್ಯ ನಡೆದಿಲ್ಲ. ಏನಾದರೂ ಐಡಿಯಾಸ್ ಇದೆಯಾ? ಅಲ್ಲ ನಾವು ಕಷ್ಟ ಇದೆಯಾ ಮಾಡೋಕ್ಕೆ? ಸದಸ್ಯರಾದ ನೀವೆಲ್ಲ ಏನು ನಾವು ಮಾಡ್ಬೋದು ಏನು ಅಂತ ಅಭಿಪ್ರಾಯ ಹೇಳಿ, ಅದರ ಮೇಲೆ ನಾವೆಲ್ಲ ಸೇರಿ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ಬೋದು. ಒಂದಂದರೆ ಬೆಂಗಳೂರು ಸಿಟಿಯಲ್ಲಿ ಮಾಡಿದ್ರೂ ನಮಗೆ ದೂರ ಅಂತ ಹೇಳ್ತಾರೆ ಜನರಲಿ. ಅಷ್ಟು ದೂರ ಹೋಗಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅಲ್ಲಿ ಯಾವುದು ಇನ್ಫ್ರಾಸ್ಟ್ರಕ್ಚರ್ ಲೈಕ್ ಬಿಲ್ಡಿಂಗ್ಸ್ ಏನೂ ಇಲ್ಲ, ನಮ್ಮದು ಕಟ್ಟಡ ಎಲ್ಲ. ಅಲ್ಲಿ ಹೋಗಿ ನಿಲ್ಲೋದು ಸಾಧ್ಯ ಇಲ್ಲ. ಅದೇ ದಿವಸ ಬೆಳಿಗ್ಗೆ ಹೋಗಿ ಅದೇ ದಿವಸ ಸಾಯಂಕಾಲ ಬರಬೇಕು. ಆಮೇಲೆ ಒಂದು ಮಿನಿಮಮ್ ರೂಫ್ ಅದು ಏನು ಯಾವುದಿಲ್ಲ, ಟೆಂಪರರಿ ಶಾಮಿಯಾನ ಹಾಕ್ಕೊಂಡು ಮಾಡಬೇಕು. ಏನು ಮಾಡ್ಬೋದು ಅಂತ ನೀವೆಲ್ಲ ಹೇಳಿದರೆ ನಾವೆಲ್ಲ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೇವೆ ಎಲ್ಲರೂ. ಅಥವಾ ಪರಶುರಾಮ್ ಜಯಂತಿ ಅಲ್ಲಿ ಟೆಂಪರರಿ ಶೆಡ್ ಹಾಕ್ಬಿಟ್ಟು ಮಾಡಿದರೆ ಅಟ್ಲೀಸ್ಟ್ ಒಂದ್ಸಲ ಬರುವಷ್ಟು ಜನ ಬರ್ತಾರೆ. ಅಟ್ಲೀಸ್ಟ್ ಜನಗಳಿಗೆ ತೋರಿಸೋದಾಗುತ್ತೆ ನಮ್ಮ ಪ್ರಾಪರ್ಟಿ ಎಲ್ಲಿದೆ ಅಂತ. ಬೇಲಿ ಆಗಿದೆ, ಬೇಲಿ ಒಳಗಡೆಗೆ ಎಷ್ಟು ಕಸ ಇದೆ ಏನು ಅಂತ ಒಂದು ಸರ್ತಿ ಶ್ರಮದಾನ ಇಟ್ಬಿಟ್ರೆ ಒಳ್ಳೆಯದು ಅಂತ ಕಾಣುತ್ತೆ. ಒಂದು ತಮಾಷೆ ಮಾತಾಡ್ತಾ ಇಲ್ಲ. ಒಂದು ಭಾನುವಾರ ಯಾವುದಾದ್ರು ಅಲ್ಲಿ ನಾವು ಶ್ರಮದಾನ ಇಟ್ಕೊಂಡ್ಬಿಟ್ರೆ ಸಾಧಾರಣ ಒಂದು ಎಷ್ಟು ಜನ ಸೇರ್ತಾರೆ ಅಂತ ಗೊತ್ತಾಗುತ್ತೆ. ಆವಾಗ ಅಲ್ಲಿ ಕಾರ್ಯ ನಾವು ರೂಪಿಸ್ಬೋದು, ನನ್ನ ಅಭಿಪ್ರಾಯ. 2 ಸಲಹೆಗಳು ಒಳ್ಳೆಯದೇ. ನಾವು ಮುಂದೆ ಚರ್ಚೆ ಮಾಡಿ ಅಟ್ಲೀಸ್ಟ್ ನೀವು ಹೇಳಿದಾಗೆ ಪರಶುರಾಮ್ ಜಯಂತಿನ ಅಥವಾ ಸತ್ಯನಾರಾಯಣ ಪೂಜೆನ ಯಾವುದೋ ಒಂದು ಕಾರ್ಯಕ್ರಮ ಬಗ್ಗೆ ಆಲೋಚನೆ ಮಾಡುವ. ಆ ಬಗ್ಗೆ ನಮ್ಮ ನಿರ್ಧಾರ ನಿಮಗೆ ಭಾರ್ಗವಾಣಿಯಲ್ಲಿ ಅಥವಾ ಪರ್ಸನಲಿ ಪೋಸ್ಟಲ್ಲಿ ಬರುತ್ತದೆ. 8 ಕಮಿಟಿ ಸದಸ್ಯರು ಬಿಟ್ಟರೆ ಯಾರೂ ಇರಲಿಲ್ಲ. ಎಲ್ಲ ವ್ಯವಸ್ಥೆಗಳು ಇದ್ದು ನಾವು 1 ವಾರದ ಮೊದಲು ಓಡಾಡಬೇಕು ಅಲ್ಲಿಗೆ. ಶಾಮಿಯಾನ ಹಾಕೋದು, ವಾಶ್ರೂಮ್ ಕಟ್ಟೋದು, ಟೆಂಪರರಿ ಎಲ್ಲ ಕಟ್ಟು. ಮಳೆ ಬಂದರೆ ಇನ್ನೂ ಕಷ್ಟ ಆಗತ್ತೆ. ಇವರು ಹೇಳ್ದಂಗೆ ಯಾವತ್ತಾದರೂ ಸಂಡೇ ಒಂದು ಎಕ್ಸ್ಕರ್ಷನ್ ಬೇಕಾದರೆ ಮಾಡೋಣ. ಅದರ್ವೈಸ್ ನಮ್ಮ ಇದರಲ್ಲಿ ಕಷ್ಟನೇ ಮಾಡೋದು. ಯಾಕಂದರೆ ವಾಶ್ರೂಮ್ ಇರೋದಿದ್ರೆ ಅಥವಾ ನೀರಿನ ವ್ಯವಸ್ಥೆ ಇರೋದಿದ್ರೆ ಯಾವುದೇ ಪ್ರೋಗ್ರಾಮ್ ಮಾಡೋದು ಕಷ್ಟ. ಒಂದು ದಿವಸದ ಎಕ್ಸ್ಕರ್ಷನ್, ಬೆಳಿಗ್ಗೆ ಎಲ್ಲರೂ ತೊಗೊಂಡೋಗೋಣ, ಊಟ ತಿಂಡಿ ತೊಗೊಂಡೋಗೋಣ, ಊಟ ಮಾಡೋಣ, ಹಾಡೋಣ, ಕತೆ ಹೇಳೋಣ, ಜೋಕ್ಸ್ ಹೇಳೋಣ, ಬರೋಣ. ಅಲ್ಲ, ತಪ್ಪಿದರೆ ಹೇಳಿ. ಬಟ್ ಇದು ಪ್ರಾಕ್ಟಿಕಲಿ ಇಟ್ ಈಸ್ ಡಿಫಿಕಲ್ಟ್ ಅಲ್ಲಿ ಪ್ರೋಗ್ರಾಮ್ ಮಾಡೋದು. ಶಾಮಿಯಾನ ಹಾಕಿ ವಾಶ್ರೂಮ್ಗಳು ಕಟ್ಟಿ 1 ವಾರದಿಂದ ಕೆಲಸ ಆಗತ್ತೆ. ಶೆಡ್ ಯಾರಾದರೂ ವೇರ್ ಹೌಸಿಗೆ ಶೆಡ್ ಬೇಕು ಅಂತಾದರೆ ಅದು ಬಗ್ಗೆಯೂ ಯೋಚನೆ ಮಾಡ್ಬೋದು.
ಯಾರಾದರೂ ಒಬ್ಬರಲ್ಲಿ ನಾವು ಬಿಲ್ಡಿಂಗ್ ಕಟ್ತೇವೆ ಅಂತ ಹೇಳಿದ್ರೆ ಸಮಸ್ಯೆ ಆಗುತ್ತೆ. ಬೇರೆಯವ್ರಿಗೆ ಕೊಡೋದು ಅಷ್ಟು ಸೂಕ್ತ ಅಲ್ಲ ಅಂತೇಳಿ ನಮ್ಗೆ ಅನ್ಸುತ್ತೆ. ಯಾಕಂದರೆ ಅವರು 5 ವರ್ಷ 10 ವರ್ಷ ತಗೊಳ್ಳೋದಿಲ್ಲ, 20 ವರ್ಷ 30 ವರ್ಷಕ್ಕೆ ಬಿಲ್ಡಿಂಗ್ ಕಟ್ಕೊಂಡು ಮಾಡುವಾಗ 5 ವರ್ಷಗಳು ಒಪ್ಪೋದಿಲ್ಲ. 10-20 ವರ್ಷದ ನಂತರ ತಗೋತಾರೆ ಅವರು. ಅಷ್ಟೊತ್ತಿಗೆ ನಮ್ಮಲ್ಲಿ ಸದಸ್ಯರು ಯಾರಾದರೂ ಮುಂದಕ್ಕೆ ನಮಗೆ ಅದರಲ್ಲಿ ಕಟ್ಟಕ್ಕೆ ತೊಂದರೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಸುಮಾರು ಕಾಂಪ್ಲಿಕೇಶನ್ ಇದೆ. ಅದ್ರ ಬದಲು ಉದಾರವಾಗಿ ದೊಡ್ಡ ಮನಸ್ಸು ಮಾಡಿ ಎಲ್ಲರೂ ಕೊಟ್ಟರೆ ಖಂಡಿತ ಅಲ್ಲಿ ಚೆನ್ನೈನಹಳ್ಳಿಲಿ ದೊಡ್ಡ ಬಿಲ್ಡಿಂಗ್ ಕಟ್ಟೋಕ್ಕೆ ಯಾವ ಸಮಸ್ಯೆನೂ ಇಲ್ಲ. ಆಗ ಉದಾರವಾಗಿ ಯಾರು ಕೊಡೋದು ಅನ್ನೋದು, ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ, ಕಟ್ಟೋರು ಯಾರು ಇಲ್ಲ. ಪಕ್ಕದ ಮನೆ ಅರುಣ್ ಅವರು ಬಂದಿದ್ದಾರೆ, ಎದ್ದನಿಲ್ಲಿ ಅರುಣ್ ಅವರು. ಏನಕ್ಕೆ ಅವ್ರದ್ದು ಕೇಳಿದೆ ಅಂದರೆ ಬಹುಶಃ ಬಂದಿಲ್ಲ ಅನಿಸುತ್ತೆ. ಕಾರ್ಯಕ್ರಮ ನಡೀತಾ ಇರೋ ಹೊತ್ತಿಗೆ ಯಾರೋ ಒಬ್ಬರು ಅರ್ಜೆಂಟಾಗಿ ಬೈಕ್ ನಿಲ್ಲಿಸಿರ್ತಾರೆ ಅಥವಾ ಮೇಲೆ ಸಾಮಾನು ತೊಗೊಂಡು ಹೋಗೋಕ್ಕೆ ಕಾರ್ ನಿಲ್ಲಿಸಿದ್ದಾರೆ. ಕಾರ್ಯಕ್ರಮ ನಡೆಯೋ ಟೈಮಲ್ಲಿ ಬಾಯಿಗೆ ಬಂದಷ್ಟು ಬೈದು ಹೋಗಿದ್ದಾರೆ ನಮಗೆ. ನಿಮಗೆ ಎಷ್ಟು ಸಲ ಹೇಳಿದರೂ ಗೊತ್ತಾಗಲ್ಲ, ಪಾರ್ಕ್ ಮಾಡ್ತೀರಾ, ನಮ್ಮ ಮನೆಯೊಳಗೆ ಬರೋಕ್ಕಾಗಲ್ಲ, ನಮ್ಮ ಸ್ಕೂಟರ್ ತೆಗಿಯೋಕ್ಕಾಗಲ್ಲ. ಇದು ಸ್ವತಃ RSS ಮೀಟಿಂಗ್ ನಡೀತಾ ಇದ್ದಾಗ ಯಾವ ಥರದ ಭಾಷೆ ಉಪಯೋಗಿಸಿದ್ದು ಅಂದರೆ ನನಗೆ ಗೊತ್ತು ಅಲ್ಲಿ. ಆದ್ದರಿಂದ ಈ ಸಮಸ್ಯೆಗಳೆಲ್ಲ ಇದ್ದೇ ಇದೆ ಅಲ್ಲಿ. ಆದ್ದರಿಂದ ಬಾಡಿಗೆ ಕೊಟ್ಟು ಆ ಬಾಡಿಗೆ ಮನೆಗೆ ಬರೋರು ಅಲ್ಲಿ 3-4 ವೆಹಿಕಲ್ ಇಟ್ಟು, ಆಮೇಲೆ ಇವರು ಹೇಳ್ದಂಗೆ ಮೊನ್ನೆ ಸಣ್ಣ ಪುಟ್ಟ ಕಾರ್ಯಕ್ರಮ ಅಂದರೆ ಬಹುಶಃ ಲಾಸ್ಟ್ 5 ವರ್ಷದಲ್ಲಿ ಅತ್ಯಂತ ಯಶಸ್ವಿ ಪ್ರಯತ್ನ ಅಂದರೆ 110 ಜನದ್ದು ತಾಳ್ಮದ್ದಲೆ ಮಾಡಿದ್ವಿ. 110 ಜನ ಬಂದಿದ್ರು ತಾಳ್ಮದ್ದಳೆಗೆ ಅಡ್ಜಸ್ಟ್ ಮಾಡಿ. ನಾವು ಹೇಳಿದ್ದು ಅಂದ್ಕೊಳ್ತಾ ಇದ್ವಿ 30-35 ಜನ ಮಾತ್ರ ಆಗೋದು ಅಂತೂ 110 ಜನ ಬಂದಿದ್ರು ತಾಳ್ಮದ್ದಳೆಗೆ ಅವತ್ತು. ಸ್ವಲ್ಪ ಕಷ್ಟ ಆಯಿತು, ಇಲ್ಲ ಅಂತಲ್ಲ, ಬಟ್ ಅಲ್ಲ ಆ ಥರ ಚಿತ್ಪಾಂದ್ರೆ ಯಾವ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೂ ಭಜನೆ ಅಥವಾ ಕಿಟ್ಟಿ ಪಾರ್ಟಿಗಳನ್ನು ಅಲ್ಲಿ ಮಾಡ್ಬೋದು. 35-40-50 ಜನರವರೆಗೆ ಯಾವ ತೊಂದರೆನೂ ಆಗಲಿಕ್ಕಿಲ್ಲ. ಕಡೆಯದಾಗಿ ಸುನಿಲ್ ಬೌರಿಯವರು ಆಮೇಲೆ ಮುಂದಿನ ಕಾರ್ಯಕ್ರಮ ಕಂಟಿನ್ಯೂ ಆಗುತ್ತೆ. ಚೆನ್ನೈನಹಳ್ಳಿ ನಿವೇಶನದ ಬಗ್ಗೆ ಮಾತಾಡಿದ್ರಿ. ಕಾರ್ಯಕ್ರಮ ಅಂತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಗಜಾನನ ಗೋಖಲೆ ಅವರು ಹೇಳಿದಾಗೆ ಎಲ್ಲವೂ ಇಲ್ಲಿಂದ ಹೋಗಿ ಆಗಬೇಕು. ಅದನ್ನು ಸದುಪಯೋಗ ಮಾಡಿಕೊಳ್ಳುವುದರ ಬಗ್ಗೆ ಅಥವಾ ಅದರಿಂದ ರೆವಿನ್ಯೂ ಬರುವುದರ ಬಗ್ಗೆ ನನಗೆ ತೋಚಿದ ಒಂದು ಸಲಹೆ ಮಾತ್ರ. ಸಲಹೆ ಕೊಡೋದು ಬಹಳ ಸುಲಭ, ಅದು ಬೇರೆಯವ್ರಿಗೆ ಕೊಡುವ ವಿಷಯ ತಗೊಳ್ಳೋಕ್ಕಾಗಲ್ಲ. ಅಲ್ಲಿ ಬಹುಶಃ ಒಂದು ಸೀನಿಯರ್ ಸಿಟಿಜನ್ಸ್ ಉಳ್ಕೊಳ್ಳುವಂಥ, ಅಂದರೆ ಪೇಯ್ಡ್, ಅನಾಥಾಶ್ರಮ ಅಲ್ಲ, ಪೇಯ್ಡ್. ಇವತ್ತು ಹುಡುಗರು ಬೇಕಾದಷ್ಟು ಸಮೃದ್ಧಿ ಇದೆ, ಹುಡುಗರಿಗೆ ಬಹುಶಃ ಸಂತೋಷ ಆಗ್ಬೋದು ಅಂತ ಕೆಲಸ ಮಾಡಿದರೆ. ನಮ್ಮ ಅಪ್ಪಮ್ಮಂದ್ರಿಗೆ ಒಂದು ವ್ಯವಸ್ಥೆ ಇದೆ ಪೇಯ್ಡ್ ಮಾಡಿ, ಅಂಥದ್ದು ನಾವು ಗಂಭೀರವಾಗಿ ಖಂಡಿತ ಯೋಚನೆ ಮಾಡ್ಬೋದು. ಒಂದು. ಎರಡನೇದು, ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ, ಅದೆಲ್ಲ ಪ್ಲ್ಯಾನ್ ಗೊತ್ತಿದೆ. ಇನ್ವೆಸ್ಟ್ಮೆಂಟು, ಅದರಲ್ಲಿ ಒಂದಷ್ಟು ಬಂಡವಾಳ ತೆಗೊಳ್ಬೇಕು, ಬಂಡವಾಳ ಕೊಟ್ಟವರಿಗೆ ನಿಮಗೆ ಉಪಯೋಗ ಇತ್ಯಾದಿಗಳು. ಇನ್ನೊಂದು ವಿಚಾರ, ನಾವು ಎಷ್ಟೇ ಗೊಣಗಿದ್ರು, ಜನ ಕಮ್ಮಿ ಆಯಿತು ಕಾರ್ಯಕ್ರಮಕ್ಕೆ, ಜನ ಬರ್ತಾ ಇಲ್ಲ, ಎಲ್ಲ ಇದ್ದರೂ ಕೂಡ ಒಂದು ಘನವಾದ ಉದ್ದೇಶ ಇಟ್ಟುಕೊಂಡು, ಸರಿಯಾದ ಯೋಜನೆ ಇಟ್ಟುಕೊಂಡು ಮನೆ ಮನೆಗೆ ಹೋಗಿ ಕನ್ವಿನ್ಸ್ ಮಾಡಿದರೆ ಫಂಡ್ ಅಂತೂ ಖಂಡಿತ ಆಗುತ್ತೆ. ತೊಂದರೆ ಆಗ್ಬೋದು, ತೊಂದರೆ ಆಗಲೇಬೇಕು. ಮನೆ ಮನೆಗೆ ಹೋಗಿ ಯಾರತ್ತೂ ಬೇಡದೆ ಯಾರು ಕಿಸೆಯಿಂದ ಕೊಡುವುದಿಲ್ಲ. ಕರೆಕ್ಟಾಗಿ ಯೋಜನೆ ಹೀಗೆ. ನಾನು ಇದು ತಮಾಷೆಗೆ ಹೇಳ್ತಾ ಇದ್ದೀನಿ, ಬರೀ ಚಿತ್ಪಾವನರ ಹಿರಿಯರಿಗೆ ಅಂತಲ್ಲ ಇದು. ಎನಿ ಸಿಟಿಸನ್ಸ್ ಯಾರು ಪೇ ಮಾಡೋದಕ್ಕೆ ರೆಡಿ ಇದ್ದಾರೆ. ಇವತ್ತು ಅನೇಕ ಜನ ಬಾಡಿಗೆಗೆ ತಗೊಂಡು ಮಾಡ್ತಾ ಇದ್ದಾರೆ ಇಂಥದನ್ನು. ಒಂದೊಂದು ಕಡೆ ರೇಟ್ ನೋಡಿದರೆ 30-35-40 ಸಾವಿರ ಅಷ್ಟೇ. ಫೆಸಿಲಿಟಿ ಕೊಡಬೇಕು, ಫುಡ್ಡು ಕೊಡಬೇಕು, ಸೆಕ್ಯೂರಿಟಿ ಬೇಕು, ಎಲ್ಲ ಹೌದು. ಬಟ್ ಇದು ಎಲ್ಲ ಯೋಚನೆ ಮಾಡಿದರೆ ಇದೊಂದು ಸಾಧ್ಯತೆ ರೆವಿನ್ಯೂ ಬರೋದು. ಉಳಿದಂತೆ ಮುಂದಿನ ಕಮಿಟಿಗಳಿಗೆ ಬಿಟ್ಟ ವಿಚಾರ. ಹಲೋ, ಇದೊಂದು ನನ್ನ ಸಲಹೆ ಅಷ್ಟೇ, ವೈಯಕ್ತಿಕ ಸಲಹೆ. ಇವತ್ತು ನಾವು ಏನು ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇದ್ದೀವಿ, RV ಕಾಲೇಜ್, RV ಟೀಚರ್ಸ್ ಕಾಲೇಜ್, ಹಾರ್ಟ್ ಆಫ್ ದ ಸಿಟಿ, ಕ್ಲೋಸರ್ ಟು ದ ಮೆಟ್ರೋ ಸ್ಟೇಷನ್ಸ್ ಎಲ್ಲ ಇದೆ. ಆದರೂ ನಮ್ಮ ಸಂಖ್ಯೆ ತುಂಬ ಕಮ್ಮಿ ಇದೆ. ಇದೇ ಕಾರ್ಯಕ್ರಮವನ್ನು ಅಲ್ಲಿ ನಮ್ಮ ಜಾಗ ಚೆನ್ನೈನಹಳ್ಳಿಯಲ್ಲಿ ಏನಿದೆ, ಅಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾಂಪ್ಲೆಕ್ಸ್ ಹತ್ತಿರ ಇರುವುದಕ್ಕೆ, ಅಲ್ಲೇ ಇದೇ ಕಾರ್ಯಕ್ರಮವನ್ನು ಒಂದು ಸಲ ನಾವು ಪ್ರಾರಂಭಿಕವಾಗಿ ಮಾಡಿ
ಅಲ್ಲಿ ನಿಮಗೆಲ್ಲ ಒಂದು ಜಾಗವನ್ನು ನೋಡಿದಾಗ ನಿಮ್ಮ ಅದರ ಬಗ್ಗೆ ಈಗ ಎಷ್ಟು ಜನ ನೀವು ಜಾಗ ನೋಡಿದಿರಿ ಅಂತ ನನಗೆ ಗೊತ್ತಿಲ್ಲ. ಬೇಕಾದರೆ ನಾವೊಂದು ಪ್ರಯತ್ನ, ನಿಮ್ಮೆಲ್ಲರ ಸಹಕಾರ ಇದ್ದರೆ ನಾವೊಂದು ಪ್ರಯತ್ನವನ್ನು ಮಾಡಬಹುದು. ಇದೇ ಕಾರ್ಯಕ್ರಮವನ್ನು ನಾವು ಅಲ್ಲಿ ಅವರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾಂಪ್ಲೆಕ್ಸ್ ಅಥವಾ ಅವರ ಸಭಾಂಗಣವನ್ನು ಉಪಯೋಗಿಸ್ಕೊಂಡು ಅಲ್ಲಿ AGM ಅನ್ನು ಅಥವಾ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ನೀವು ಬಂದಾಗ ಎಷ್ಟು ದೂರ ಆಗುತ್ತೆ ಸಿಟಿಯಿಂದ, ನಿಮಗೆ ಎಲ್ರಿಗೂ ಒಂದು ಅನುಭವವೂ ಆಗುತ್ತೆ, ಒಂದು ದಿನ ಏನಾಗುತ್ತೆ ಡೇ ಔಟ್ ಕೂಡ ಆಗುತ್ತೆ. ಇದನ್ನು ಬೇಕಾದ್ರೆ ನೀವೆಲ್ಲರೂ ಒಪ್ಪಿಗೆ ಇದ್ದರೆ ನಾವು ಇದರ ಬಗ್ಗೆ ಮುಂದಿನ ವರ್ಷಗಳಲ್ಲಿ ನಾವು ಪ್ರಯತ್ನ ಮಾಡಬಹುದು. ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ. 100 ಜನ 1 ಲಕ್ಷ ರೂಪಾಯಿ ಕೊಡ್ತಾರೆ ಅಂತಾದರೆ ನಾವು ಕಮಿಟಿ ಮಾಡಿ ಅಲ್ಲಿ ಬಿಲ್ಡಿಂಗ್ ಕಟ್ಟೋಣ. ಆ ಕಮಿಟ್ಮೆಂಟ್ ಬೇಕು. ಏನು ಹೆಬ್ಬಾರೆ, 100 ಜನ 1,000 ಮನೆ ಇದೆ ಬೆಂಗಳೂರಲ್ಲಿ. 100 ಜನ 1 ಲಕ್ಷ ರೂಪಾಯಿ ಕೊಟ್ಟು 1 ಕೋಟಿ ಆಗತ್ತೆ. ಅಲ್ಲ ಯಾಕಂದರೆ ಯಾವುದೇ ಅಷ್ಟು 60-80 ಸೈಟಲ್ಲಿ 1 ಕೋಟಿಗೆ ಕಮ್ಮಿಯ ಬಿಲ್ಡಿಂಗ್ ಆಗೋಕ್ಕೆ ಸಾಧ್ಯ ಇಲ್ಲ, ನನ್ನ ಅನುಭವ ಅಥವಾ ನನ್ನ ಪ್ಲ್ಯಾನ್ ಪ್ರಕಾರ. ಬೋರ್ವೆಲ್ಲಿಗೆ ಇವತ್ತು ಬೋರ್ವೆಲ್ ಹಾಕಬೇಕು ಅಂತಾದರೂ 5 ಲಕ್ಷ ರೂಪಾಯಿ. ಅರುಣ್ ದೇಶ್, ನಮಸ್ಕಾರ. ನನ್ನ ಹೆಸರು ಪ್ರದೀಪ್ ದಾಮ್ಲೆ ಅಂತ. ನೀವು ಯೂತ್ ಬಗ್ಗೆ ದಿವಾಕರ್ ಡೊಂಗ್ರೆ ಅವರು ಮಾತಾಡಿದರು. ನನ್ನ ಪ್ರಕಾರ ಏನಂತ ಹೇಳಿದರೆ, ಒಂದು ವರದಿಯಲ್ಲಿ ಒಂದು ಮಿಸ್ಸಿಂಗ್ ಪಾಯಿಂಟ್ ಏನಿತ್ತು ಅಂದರೆ, ನಮ್ಮದು ವಾರ್ಷಿಕ ಕ್ರೀಡೋತ್ಸವ ಆಗ್ತದೆ. ನನ್ನ ಮಾಹಿತಿ ಪ್ರಕಾರ ಕಳೆದ 5-6 ವರ್ಷದಿಂದ ಕ್ರೀಡಾಕೂಟ ಆಗಲಿಲ್ಲ. ಸೊ ಯುವಕರನ್ನು ಇನ್ವಾಲ್ವ್ ಮಾಡಲಿಕ್ಕೆ ತುಂಬ ಸುಲಭವಾದ ಒಂದು ಕಾರ್ಯಕ್ರಮ ಅದು. ಯಾಕಂತ ಹೇಳಿದರೆ ಅವರು ಪ್ರೈಮರಿ ಇಂಟ್ರೆಸ್ಟ್ ಇರುವವರು. ಇನ್ನೊಂದು ಏನಂತ ಹೇಳಿದರೆ, ನೀವು ಯುವಕರನ್ನು ಇನ್ವಾಲ್ವ್ ಮಾಡಬೇಕಾದ್ರೆ 80ನೇ ದಶಕದ 90ನೇ ದಶಕದ ಅಥವಾ ಈವನ್ 2000ದ ಸ್ಟೈಲ್ನಲ್ಲಿ ಮಾಡಿದರೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಇನ್ನು ಮುಂದೆ ಯುವಕರದ್ದು ಏನು ಮೈಂಡ್ ಸೆಟ್ ಇರ್ತದೆ ಅದು ನಮ್ಮ ಹಾಗೆ ಇಲ್ಲ, ನಮ್ಮ ತಂದೆ ತಾಯಿಗಳ ಹಾಗೆ ಇಲ್ಲ. ಹಾಗಾಗಿ ನೀವು ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂತ ಹೇಳಿದರೆ, ನಮ್ಮ ಸ್ಟೈಲನ್ನು ನಾವು ಚೇಂಜ್ ಮಾಡಬೇಕು. ನಾವು ಕಮ್ಯುನಿಟಿಯನ್ನು ಬಿಲ್ಡ್ ಮಾಡಬೇಕಂತಾದರೆ ಈಗ ನೆಕ್ಸ್ಟ್ ಬರುವ ಜನರಿಗೆ ಟಾಪ್ 5 ಪ್ರಯಾರಿಟೀಸ್ ಏನು, ಕಮ್ಯುನಿಟಿಯಿಂದ ಏನು ಹೆಲ್ಪ್ ಮಾಡ್ಬೋದು, ಆ್ಯಕ್ಚುಲಿ ಅವ್ರಿಗೆ ಬೆನಿಫಿಟ್ ಆಗುವಂಥ ವಿಷಯ ಏನು, ಅದನ್ನು ಲಿಸ್ಟ್ ಮಾಡಿ ಅದನ್ನು ಅವರಿಗೆ ಯುವಕರನ್ನೇ ಕೇಳಿ. 18 ವರ್ಷದಿಂದ 30 ವರ್ಷದ ಯುವಕರನ್ನು ಒಂದು ಗ್ರೂಪ್ ಮಾಡಿ ಅವರಿಗೆ ಫ್ರೀಯಾಗಿ ಮಾತಾಡಲಿಕ್ಕೆ ಬಿಟ್ಟಾಗ ಅವರಿಂದ ಒಪಿನಿಯನ್ಸ್ ಬರ್ತದೆ. ಒಪಿನಿಯನ್ಸ್ ಬಂದಾಗ ಆಬ್ವಿಯಸ್ಲಿ ಎಲ್ಲ 100 ಜನ ಹೇಳಿದ್ದು 100 ವಿಷಯ ಮಾಡಲಿಕ್ಕೆ ಆಗೋದಿಲ್ಲ. ಅದರಲ್ಲಿ 10 ವಿಷಯ ಮಾಡ್ಬೋದು ಅಥವಾ 5 ವಿಷಯ ಮಾಡ್ಬೋದು. ಹಾಗೆ ನನ್ನ ಪ್ರಕಾರ ನೀವು ಇದನ್ನು ಚಿತ್ಪಾವನ ಸಮಾಜ 100 ವರ್ಷ ಬಿಟ್ಟು ಬಂದು ಯಾರಾದರೂ ನೋಡಿದರೆ ಚಿತ್ಪಾವನ ಸಮಾಜ ಉಂಟಾ ಅಂತ ಯಾರಾದರೂ ಹುಡುಕಿದರೆ ಇರಬೇಕಂತಾದರೆ ನಾವು ಈ ಥರ ಮಾಡಬೇಕು. ನಾವು 1 ವರ್ಷದಲ್ಲ 2 ವರ್ಷದಲ್ಲ 50 ವರ್ಷದ್ದು ಒಂದು ಪ್ಲ್ಯಾನ್ ಇಟ್ಕೊಂಡು ಹೋಗಬೇಕು. ಕೆಲವು ಸಕ್ಸಸ್ ಆಗ್ತದೆ, ಕೆಲವು ಸಕ್ಸಸ್ ಆಗೋದಿಲ್ಲ. ಸಕ್ಸಸ್ ಆದ ವಿಷಯದಲ್ಲಿ ನಾವು ಖುಷಿ ಪಡ್ಬೋದು. ಮತ್ತು ಆಯಾ ಟೈಮಿಗೆ ಏನೇನು ಬೇಕು ಅದನ್ನು ನಾವು ಇವಾಲ್ವ್ ಆಗ್ತಾ ಹೋಗ್ಬೋದು, ನನ್ನ ಅನಿಸಿಕೆ. ನಿಮ್ಮೆಲ್ಲರ ಸಲಹೆ ಸೂಚನೆಗಳು ಕೇಳಿದ್ದೇವೆ. ನೀವು ಯುವಕರದ್ದು ಅದು ನಾವು ತುಂಬ ಆಲೋಚನೆ ಮಾಡ್ತಾ ಇದ್ದೇವೆ. ನಾವು ಯುವಕರನ್ನು ಸೇರಿಸಬೇಕು, ಹೊಸ ಪ್ಲ್ಯಾನ್ಗಳು ಮಾಡಬೇಕಂತ ಅಭಿಪ್ರಾಯಗಳು ಬಂದಿದೆ. ಇದೆಲ್ಲ ಅದಕ್ಕೆ ನಾವು ಆ್ಯಕ್ಚುಲಿ ಇವತ್ತು ಚುನಾವಣೆ ಇದೆ ಮುಂದಿನ ಸದಸ್ಯ ಸಮಿತಿಗೆ. ಅದಕ್ಕೆ ಹೆಚ್ಚು ಯುವಕರು ಬಂದು ಸೇರಿ ಮಾಡಲೇಬೇಕು. ಯಾಕಂದರೆ ಈ ನಾವೀಗ ಇದ್ದ ಸಮಿತಿಯವರು ಸುಮಾರು 10ರಿಂದ 15 ವರ್ಷದ ಮೇಲೆ ಕಂಟಿನ್ಯೂ ಆಗ್ತೇವೆ. ಎಲ್ಲರೂ ನೀವೇ ಚೆನ್ನಾಗಿ ಮಾಡ್ತೀರಿ ಮಾಡಿ ಅಂತ ಹೇಳಿದ್ರೆ ಹಂಗೆ ಮಾಡಿದರೆ ಆಗಲ್ಲ. ಮತ್ತು ಯುವಕರಿಗೆ ಹೊಸ ಐಡಿಯಾಗಳು, ಡಿಜಿಟಲೈಸೇಷನು ಯಾರೋ ಹೇಳಿದ್ರು ಇನ್ಫ್ಯಾಕ್ಟು ನೀವು ದೇವತಾ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಬಿಟ್ಟರೆ ಏನು ಮಾಡಲ್ಲ ಅಂತ. ಇದೆಲ್ಲ ತೆಕ್ಕೊಂಡು ನಾವು ಮುಂದೆ ಚರ್ಚೆ ಮಾಡುವ. ಈಗ ಸದ್ಯಕ್ಕೆ ನಾವು ನೆಕ್ಸ್ಟ್ ಕಾರ್ಯಕ್ರಮ ಮುಂದೆ ಹೋಗ್ತೇವೆ ಅಷ್ಟೇ. ಯಂಗ್ಸ್ಟರ್ಸು ಮುಂದೆ ಬಂದರೆ ಕಮಿಟಿಲಿ ನಿಜವಾಗ್ಲೂ ಒಳ್ಳೆಯದು. ಯಾಕಂದರೆ ಈಗಿನ ಆ್ಯಾವ್ರೇಜ್ ಕಮಿಟಿ ಮೆಂಬರ್ಸ್ ಅಂದರೆ ಆಫೀಸ್ ಬೇರರ್ಸ್ ಆ್ಯಾವ್ರೇಜ್ ಏಜ್ 60 ವರ್ಷ. ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ವಿ ವಾಂಟ್ ಯಂಗ್ಸ್ಟರ್ಸ್ ಟು ಕಮ್ ಅಪ್. ಓಕೆ, ಥ್ಯಾಂಕ್ ಯು. ಆಮೇಲೆ ನಾವು ಕಮಿಟಿಯಿಂದ ಹೊರಟೋಗಲ್ಲ, ಡೆಫಿನೆಟ್ಲಿ ನಾವು ಇರ್ತೇವೆ. ಯಾಕಂದರೆ ಆಲ್ವೇಸ್
ಸ್ವಲ್ಪ ಎಕ್ಸ್ಪೀರಿಯನ್ಸ್ ವ್ಯಾಲಿಡ್ ಅಂತ ಎಲ್ಲರೂ ಹೇಳ್ತಾರೆ. ನಿಮ್ಮ ಜೊತೆ ನಾವು ಇರ್ತೇವೆ, ನಾವು ಹೊರಟೋಗೋದಿಲ್ಲ. ಬಟ್ ಯುವಕರು ಬಂದರೆ ಹೊಸ ಹೊಸ ಐಡಿಯಾಗಳು ಬರ್ಬೋದು, ಆಲೋಚನೆಗಳು ಬರ್ಬೋದು. ಇನ್ಫ್ಯಾಕ್ಟ್ ಎಷ್ಟೋ ವಿಚಾರ ಯುವಕರ ಹತ್ರ ಇದೆ, ನಮ್ಗೆ ಗೊತ್ತಾಗಲ್ಲ. ಏನೇ ಹೇಳಿದ್ರು ನಾವೇನು ಓಲ್ಡರ್ ಜನ್ರೇಷನ್ನಿಗೆ ಬಿದ್ದಿದೆ ನಾವು. ಆದ್ದರಿಂದ ಯುವಕರು ಡೆಫಿನೆಟ್ಲಿ ಇವತ್ತಿನ ನಮ್ಮ ನೂತನ ಕಮಿಟಿ ಮಾಡ್ತಾ ಮುಂದೆ ಬರಬೇಕು. ಅದಕ್ಕೆ ನಾವು ಇವತ್ತು ತುಂಬ ಜನ 300 ಆದರೂ ಬರಬೇಕಂತ ಎಣಿಸಿದೆ. ಅವಾಗ ಈಗ ಸಂಖ್ಯೆ 100 ದಾಟಿರ್ಬೋದೇ ಏನೋ ಗೊತ್ತಿಲ್ಲ. ಈಗ ನಾನು ಸುನೀಲ್ ಬರ್ವೆ ಅವರಿಗೆ, ಖಜಾಂಶಿ ಅವರಿಗೆ 24, 25, 25, 26 2 ವರ್ಷದ ಬಾಕಿ ಇದೆ. ಲೆಕ್ಕಪತ್ರ ಮಂಡನೆ, ಚರ್ಚೆ, ಅನುಮೋದನೆ ಎಕ್ಸೆಟ್ರಾ ಮಾಡಲಿಕ್ಕೆ ಕೇಳ್ಕೊಳ್ತೇನೆ. ಸೆಕ್ರೆಟರಿ ಅವರು ಹೇಳಿದಂಗೆ ಕಳೆದ 2 ವರ್ಷದ ವರದಿಯನ್ನು ಒಪ್ಪಿಸಿದ್ರು. ಅದೇ ಥರ 2 ವರ್ಷದ ಲೆಕ್ಕಪತ್ರವನ್ನು ನಿಮ್ಮ ಕೈಯಲ್ಲಿದೆ ಅಂತ ಅಂದ್ಕೊಂಡಿದ್ದೀನಿ. 25 ಪ್ರಥಮವಾಗಿ 24, 25 ಕಾರಣಾಂತರಗಳಿಂದ ನಮಗೆ ಆ ವರ್ಷ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾವು ಈ ವರ್ಷ ಅಂದರೆ ಮುಖ್ಯವಾಗಿ ನಮ್ಮ ಚಂಡಿಕಾ ಯಾಗದ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಟ್ಟು ಅದನ್ನು ಮುಗಿಸೋದ್ರಿಂದ ಮಾಡೋಕ್ಕಾಗಿಲ್ಲ. ಅದಕ್ಕೆ ಈ ವರ್ಷ 2 ವರ್ಷದ ಲೆಕ್ಕಪತ್ರ ಮತ್ತು ನಮ್ಮ ಚುನಾವಣೆ ಬಗ್ಗೆ ಎರಡನ್ನು ನಾವು ಇವತ್ತು ಇಟ್ಕೊಂಡಿದ್ದೀವಿ. 25, 24, 25ರಲ್ಲಿ ನಾನು ಎಲ್ಲವೂ ಓದ್ತಾ ಹೋಗಲ್ಲ. ನಮ್ಮ ಟೋಟಲ್ ಏನು ಡೊನೇಷನ್ಸ್ ಹೇಳ್ತಾ ಇದ್ದೀನಿ ನಾನು. ಇನ್ಕಮ್ ನಮಗೆ ಒಂದು 10 ಲಕ್ಷ ಬಂದಿದೆ ಫಸ್ಟ್ 24, 25ರಲ್ಲಿ. ಮತ್ತು ಅದರ್ ಇಂಟ್ರೆಸ್ಟ್ ಇನ್ಕಮ್ ಅರೌಂಡ್ 35,000. ಮತ್ತು ನಮ್ಮ ಎಕ್ಸ್ಪೆಂಡಿಚರ್ 9,19,266. ಅದರ ಡೀಟೇಲ್ಸ್ ಎಲ್ಲ ಇದೆ. ಇದು 24, 25 ನಿಮ್ಮದೇನಾದರೂ ಇದರಲ್ಲಿ ನಿಮ್ಮ ಅನಿಸಿಕೆ ಅಥವಾ ನಿಮ್ಮ ಅನಾಲಿಸಿಸ್ ಇದ್ದರೆ ಹೇಳಿ, ಅಥವಾ ಅದಕ್ಕೆ ನಾವು ಆನ್ಸರ್ ಕೊಡ್ಬೋದು. ಹೇಳಿ. ಹಾಂ, ಹೌದು, ನೋಟ್ ಮಾಡಿ ನಾವು ಕೊಡ್ತಾ ಇದ್ದೀವಿ ಅದನ್ನು. ಓಕೆ. ಸೊ ಫಾಲೋ ಅಪ್ ಕ್ವಶನ್ ಏನಂತ ಹೇಳಿದರೆ, ಈಗ ನೀವು ಮಾಡಿದ ಗ್ರೂಪಲ್ಲಿ 800 ಜನ ಇರ್ಬೋದು, 1,000 ಜನ ಇರ್ಬೋದು. ಹೌದು. ಆದರೆ ನಮ್ಮ ಚಿತ್ಪಾನ ಸಮಾಜದಲ್ಲಿ ಎಷ್ಟು ಜನ ಇದ್ದಾರೆ ಲಾಸ್ಟ್ ಸೆನ್ಸಸ್ ಪ್ರಕಾರ? ನಾವು ನಮ್ಮಲ್ಲಿ ಸದಸ್ಯರು ಅಂದರೆ ಆ್ಯಕ್ಟಿವ್ ಸದಸ್ಯರು 550 ಜನ ಇದ್ದಾರೆ. ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಆ್ಯಕ್ಟಿವ್ ಸದಸ್ಯರು ಮಾತ್ರ ಅಲ್ಲ, ಮನೆಯ ಹಿರಿಯರು ಮಾತ್ರ ಅಲ್ಲ, ಅವರ ಶ್ರೀಮತಿಯವರು, ಅವರ ಮಕ್ಕಳು, ಹೀಗೆ ಎಲ್ಲರನ್ನೂ ಸೇರಿಸೋಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಅದರ ಪ್ರಕಾರ ಒಂದು 200 ಜನ ನಮಗೆ ಮುಂದಕ್ಕೆ ಬಂದು ಅವರ ಹೆಂಡತಿಯ ಮೊಬೈಲ್ ನಂಬರ್ ಅಥವಾ ಅವರ ಮಕ್ಕಳ ಮೊಬೈಲ್ ನಂಬರನ್ನು ನಮ್ಗೆ ಕೊಟ್ಟಿದ್ದಾರೆ. ಆದ್ದರಿಂದ ಒಂದು 800 ಜನವನ್ನು ನಾವು ಮಾಡಿದ್ದೀವಿ ಇಷ್ಟು ತನಕ. ಅದೇ ಥರ ಎಲ್ಲರೂ ನಮಗೆ ಇದೇ ಥರ, ಯಾಕಂದರೆ ಒಂದು ಮನೆಯಲ್ಲಿ ಈ ಕಾರ್ಯಕ್ರಮಗಳ ಬಗ್ಗೆ ಅಥವಾ ಸಮಾಜದಲ್ಲಿ ನಡೆಯುವಂಥದ್ದು ಯಾವುದೇ ಒಂದು ಕಾರ್ಯಕ್ರಮಗಳ ಬಗ್ಗೆ ಎಲ್ಲರೂ ನೋಡದೆ ಹೋಗ್ಬೋದು ವಾಟ್ಸಪ್. ಯಾಕಂದರೆ ಇವತ್ತಿನ ಜಗತ್ತಲ್ಲಿ ವಾಟ್ಸಪ್ಪಲ್ಲಿ ಮಲ್ಟಿಪಲ್ ಗ್ರೂಪ್ಸ್ ಇರುತ್ತೆ. ನಾವೆಲ್ಲ ಇಗ್ನೋರ್ ಮಾಡ್ತಾ ಹೋಗ್ತೀವಿ, ಯಾವುದು ಇಂಪಾರ್ಟೆಂಟ್ ಅದು ಮಾತ್ರ ನೋಡ್ತೀವಿ. ಆದರೆ ಇದು 4-5 ಜನ ಮನೆಯಲ್ಲಿ ಇದ್ದಾಗ ಯಾರಾದರೂ ಒಬ್ಬರು ನೋಡ್ಬೋದು, ಅವರು ಉಳಿದವರಿಗೆ ಹೇಳ್ಬೋದು ಇಂಥ ಸಮಾಜದಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂತ. ನೀವೆಲ್ಲರೂ ಆ ಥರ ಸಹಕಾರ ಕೊಟ್ಟರೆ ನಾವು ಮಲ್ಟಿಪಲ್ ಗ್ರೂಪ್ಸನ್ನು ಕ್ರಿಯೇಟ್ ಮಾಡಿ ಅಲ್ಲಿ ನಾವು ಎಲ್ಲ ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ಬೋದು. ನಾನೊಂದು ಆಲ್ಟರ್ನೇಟಿವ್ ಸೊಲ್ಯೂಷನ್ ಪ್ರಪೋಸ್ ಮಾಡ್ಬೋದಾ? ಅರ್ಧ ನಿಮಿಷ ತಗೊಳ್ತೇನೆ. ಹೇಳಿ. ನಾನು ಹೇಳುವುದೇನೆಂದರೆ, ನಮ್ಮ ಚಿತ್ಪಾವನ ಮೇಜರ್ ಈಗ ಓದಿ ಅರ್ಥ ಮಾಡಿಕೊಳ್ಳೋರು ಸಾಧಾರಣ ಒಂದು 5,000ರಿಂದ 6,000 ಜನ ಇರ್ಬೋದು ಅಲ್ವಾ? ನಾನು ಹೇಳೋದು, ನೀವು ವಾಟ್ಸಪ್ ಅಲ್ಲಿ ಪಬ್ಲಿಷ್ ಮಾಡುವ ಬದಲು, ವಾಟ್ಸಪ್ ಪಬ್ಲಿಷ್ ಮಾಡೋ ಏನಾಗ್ತದೆ ಅಂದರೆ, ನೀವು ಓದ್ತಾ ಹೋದಾಗೆ ಅದು ಎಲ್ಲಿ ಹೋಗ್ತದೆ ಗೊತ್ತಿಲ್ಲ, ಮತ್ತು ಅದು ಸಿಗ್ತದೆ ಇಲ್ಲೋ ಗೊತ್ತಿಲ್ಲ. ನಾನು ಹೇಳೋದು, ಒಂದು ವೆಬ್ ಪ್ಲ್ಯಾಟ್ಫಾರ್ಮ್ ಮಾಡಿ. ವೆಬ್ ಪ್ಲ್ಯಾಟ್ಫಾರ್ಮ್ ಮಾಡಲಿಕ್ಕೆ ನಮ್ಮಲ್ಲಿ IT ಇಂಜಿನಿಯರ್ಸ್ ತುಂಬ ಜನ ಇದ್ದಾರೆ. ಅಥವಾ IT ಇಂಜಿನಿಯರ್ಸ್ ಬೇಡ ಅಂತ ಹೇಳಿದರೂ ಓಪನ್ ಸೋರ್ಸ್ ಸುಮಾರು ಉಂಟು. ಅದನ್ನು ಒಂದು ವೆಬ್ಸೈಟ್ ಮಾಡಿ ಅದನ್ನು ಪಬ್ಲಿಷ್ ಮಾಡಿ. ಪಬ್ಲಿಷ್ ಮಾಡಿ ಆ ಲಿಂಕನ್ನು ಎಲ್ರಿಗೂ ಕಳಿಸಿ. ಯಾರು ಬೇಕಾದರೂ ಯಾವಾಗ ಬೇಕಾದರೂ ಎಷ್ಟು ಸಲ ಬೇಕಾದರೂ ಓದಲಿಕ್ಕಾಗ್ತದೆ. ಅದು ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ನಾವು ಇದರ ಬಗ್ಗೆ ಡಿಸ್ಕಷನ್ ಕೂಡ ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಅಧ್ಯಕ್ಷರು ನೀವು ಇದಕ್ಕೆ ಖರ್ಚು ಬೇಕಾಗೋದು 15,000ರಿಂದ 20,000 ಮಾತ್ರ. ಯಾಕಂದರೆ ವೆಬ್ಸೈಟ್ ಮತ್ತು ಇದು ಮಾಡಲಿಕ್ಕೆ. ಸೊ ನಾನು ಹೇಳೋದೇನಂತ ಹೇಳಿದರೆ, ನೀವು ಈಗ ನೀವೀಗ 800 ಜನರಿಗೆ ತಲುಪಿಸ್ತಾ ಇದ್ದೀರಿ. ಬಟ್ ನೆಕ್ಸ್ಟ್ ಮುಂದೆ ಅದನ್ನು ಎಲ್ಲರಿಗೆ ವಿಸಿಬಿಲಿಟಿ ಬೇಕು ಅಂತ ಹೇಳಿದರೆ ನಿಮ್ಮ ಟ್ರಾನ್ಸ್ಪರೆನ್ಸಿ ಅದರಲ್ಲಿ ಪ್ರೂವ್ ಆಗ್ತದೆ. ಸೊ 800 ಜನರ ಬದಲು ನಾಳೆ 6,000 ಜನ ಓದಲಿಕ್ಕೆ ಶುರು ಮಾಡಿದರೆ ಅದು ಇಟ್ ಈಸ್ ಎ ಡೆಫಿನೇಷನ್ ಆಫ್ ಟ್ರಾನ್ಸ್ಪರೆನ್ಸಿ, ರೈಟ್? ಸೊ ಅದನ್ನು ಒಂಚೂರು ಗಮನ ಕೊಟ್ಟು ನೋಡಿ ಅದನ್ನು ಹೇಗೆ ಮಾಡ್ಬೋದು. ಆದರೆ ನಾನೊಂದು ನಿಮಗೆ ಒಂದು ಉದಾಹರಣೆಯಾಗಿ ಹೇಳ್ತೀನಿ. ನಮ್ಮ ಈ ಸಹಭಾಗಿತ್ವ 2 ವೇ ಟ್ರಾಫಿಕ್. ಅದು ಈಗ ನಾವು
ಮೊದಲು ನಮ್ಮದು ಪ್ರತಿಯೊಂದೂ ನಾವು ಪೋಸ್ಟ್ ಆಫೀಸಿನ ಮೂಲಕ ಪೋಸ್ಟ್ ಕಾರ್ಡ್ ಅಥವಾ ಇನ್ವಿಟೇಷನ್ ಹಾರ್ಡ್ ಕಾಪಿ ಕಳಿಸುವ ಮೂಲಕ ಪ್ರಯತ್ನ ಮಾಡಿದ್ವಿ. ಕಡೆಗೆ ಒಂದು 4-5 ವರ್ಷಗಳಿಂದ ನಾವು ಒಂದು ಡಿಜಿಟಲ್ ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡಿ, ಒಂದು ವಾಟ್ಸಪ್ ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡಿ ಅಡ್ಮಿನ್ ಮಾತ್ರ ಪೋಸ್ಟ್ ಮಾಡುವಂಥದ್ದು. ಅದರಲ್ಲಿ ನಿಮಗೆ ಲಿಮಿಟೆಡ್, ಯಾಕಂದರೆ ನಂಬರ್ ಆಫ್ ನಿಮಗೆ ಗ್ರೂಪ್ ಕ್ರಿಯೇಟ್ ಮಾಡಿದರೆ ಎಲ್ಲರೂ ಬೆಳಿಗ್ಗೆ ಗುಡ್ ಮಾರ್ನಿಂಗಿಂದ ಹಿಡಿದು ಹಾಕ್ತೀರ. ಆಗ ಏನಾಗುತ್ತೆ, ಕೆಲವರು ಸ್ಕ್ರೋಲ್ ಮಾಡ್ತಾ ಹೋಗ್ತಾರೆ, ಮುಖ್ಯವಾದ ನಮ್ಮ ಏನು ಪಬ್ಲಿಕೇಶನ್ಸ್ ಇರುತ್ತೆ ಅದು ಯಾವುದೂ ನಿಮಗೆ ತಲುಪಲ್ಲ. ಅದಕ್ಕೆ ಅಡ್ಮಿನ್ ಮಾತ್ರ, ನಮ್ಮ ಸೆಕ್ರೆಟರಿಯವರು ಮಾತ್ರ ಪಬ್ಲಿಷ್ ಮಾಡುವಂಗೆ ನಾವು ಮಾಡಿದ್ದೀವಿ. ಆದರೆ ಅದರಲ್ಲೂ ನಾವು ನೋಡಿದ್ದೀವಿ, ಅದರಲ್ಲಿ ತುಂಬ ನಮ್ಮ ಜನರು ಅದನ್ನು ಕೂಡ ಓಪನ್ ಮಾಡಿ ನೋಡ್ತಾ ಇಲ್ಲ. ಆದ್ದರಿಂದ ಇದು 2 ವೇ ಟ್ರಾಫಿಕ್. ಅದು ಅಂದರೆ ಈಗ ನೀವು ಹೇಳಿದ್ದು ಸರಿ, ನಾವು ಯಾವ ಥರ ಡಿಜಿಟೈಸೇಷನ್ ಮಾಡಬೇಕು, ಯೂತ್ತನ್ನು ನಾವು ಅಟ್ರ್ಯಾಕ್ಟ್ ಮಾಡಬೇಕು, ಅದೇ ಥರ ನಮಗೆ ಯೂತ್ ಕೂಡ ಅಟ್ಲೀಸ್ಟ್ ಆ ಗ್ರೂಪಲ್ಲಿ ಹೋಗಿ ಏನು ಸೆಕ್ರೆಟರಿಯವರು ಹೇಳಿದ್ದಾರೆ ಅಂತ ನೋಡುವಂಥದ್ದು, ಅಟ್ಲೀಸ್ಟ್ ನಾವು ಅದರಲ್ಲಿ ಹೋಗಿ ನೋಡ್ಬೋದು ಎಷ್ಟು ಜನ ವ್ಯೂ ಮಾಡಿದ್ದಾರೆ ಅಂತ ನಾನು ನೋಡೋಕ್ಕಾಗುತ್ತೆ. ಗ್ರೂಪಲ್ಲಿ ನಾವು ನೋಡಿದಾಗ ನಾನೊಂದು 6-7 ತಿಂಗಳು ನಾನು ಸರಾಸರಿ ನೋಡ್ತಾ ಹೋದರೆ 1/3 ಜನ ಮಾತ್ರ ನೋಡ್ತಾರೆ, ಅದರಲ್ಲಿ 2/3 ಜನ ನೋಡೋಲ್ಲ. ಇದರಿಂದ ಏನಾದರೆ ನಮ್ಮಲ್ಲಿ ಅವೇರ್ನೆಸ್, ನಮ್ಮಲ್ಲಿ ಎಲ್ಲ ಸೌಕರ್ಯಗಳಿವೆ, ನಮ್ಮ ಸಾಧನೆಗಳಿವೆ, ಆದರೆ ನಮ್ಮ ಏನು ಹೇಳ್ತೀರಾ, ನಮ್ಮ ಆ್ಯಟಿಟ್ಯೂಡ್ ಅಂದರೆ ನಾವು ಇದರ ಬಗ್ಗೆ ಸಮಾಜದ ಬಗ್ಗೆ ಚಿಂತನೆ, ಸಂಘಟನೆ, ಈಗ ಡೋಂಗ್ರೆಯವರು ಹೇಳ್ತಾರೆ ಸಂಘಟನೆ ಮಾಡಬೇಕು, ಮುಂದಕ್ಕೆ ಬರಬೇಕು. ಆದ್ದರಿಂದ ಇದು 2 ವೇ ಟ್ರಾಫಿಕ್ಕು. ಅದರಿಂದ ನಮಗೆಲ್ಲರೂ ನಿಮ್ಮ ಸಹಕಾರ ಬೇಕು. ನಾವಿದನ್ನು 90% ಸ್ಟ್ರೈಕ್ ರೇಟ್ ಮಾಡೋಕ್ಕಾಗುತ್ತಾ ಅಂತ ನಾವು ಇದರ ಬಗ್ಗೆ ಯೋಚನೆ ಮಾಡಬೇಕು. ನೀವು ಹೇಳಿದ್ದು ಸರಿ. ಅದು ಆ್ಯಕ್ಚುಲಿ ಹಾಗೆ ಆದರೆ ನಿಮಗೆ ಕೂಡ ಇನ್ಸ್ಪಿರೇಷನ್ ಬರೋದು, ನಿಮಗೆ ಕೂಡ ನಮಗೂ ಮೋಟಿವೇಶನ್ ಸಿಗುತ್ತೆ, ಇನ್ನೂ ನಾವು ಜಾಸ್ತಿ ಮಾಡ್ಬೋದು. ನಾನು ಹೇಳಿದೆ ಅಂದರೆ ಇಲ್ಲಿವರೆಗೆ ಏನಾಯಿತು ಆಯಿತು, ನೆಕ್ಸ್ಟ್ ಮಾಡುವಾಗ ಅದನ್ನು ನೀವು ನೆಕ್ಸ್ಟ್ ಲೆವೆಲಿಗೆ ಹೇಗೆ ತೊಗೊಂಡು ಹೋಗ್ಬೋದು ಅಂತ ಮಾಡಿ. ಯಾಕಂತ ಹೇಳಿದರೆ ಎಷ್ಟೋ ವಿಷಯಗಳು ಅಧ್ಯಕ್ಷರು ಅದಕ್ಕೆ ಎಷ್ಟೋ ವಿಷಯಗಳು ಅದಕ್ಕೆ ತುಂಬ ಖರ್ಚು ಬೀಳುವುದಿಲ್ಲ. ಹಾಗಾಗಿ ನನ್ನ ಪ್ರಕಾರ ಅದು ಮಾಡ್ಬೋದು. ಅವರ ಭಾಷಣದಲ್ಲಿ ಅದನ್ನು ಅವರು ಮುಂದಕ್ಕೆ ತಿಳಿಸ್ತಾರೆ. ಮತ್ತು ಇನ್ನು 25-26 ನಾನು ತಿಳ್ಕೊಂಡಿದ್ದೀನಿ. 24-25 ಲೆಕ್ಕಪತ್ರ ಸರಿ ಇದೆ ಅಂತ ನಿಮಗೆಲ್ರಿಗೂ. ಇನ್ನು 25-26 ನಿಮಗೆ ಕೊಟ್ಟಿದ್ದೀವಿ. ಅದೇ ಥರ ಇದರಲ್ಲಿ ನಿಮಗೆ ಇನ್ಕಮ್ 38,50,998. ಅದರ್ ಇನ್ಕಮ್ ಇನ್ನೂ 2,51,082. ಖರ್ಚು 21,55,763. ಇದು ಮುಖ್ಯವಾಗಿ ನಾವು ಶತಚಂಡಿಕಾ ಯಾಗ ಈ ವರ್ಷದಲ್ಲಿ ಮಾಡಿದ್ರಿಂದ, ಈ ಫೈನಾನ್ಷಿಯಲ್ ಇಯರಲ್ಲಿ ನಮ್ಮ ಡೊನೇಷನ್ಸ್ ಜಾಸ್ತಿ ಬಂದದ್ರಿಂದ, ಅದೇ ಥರ ನಮಗೆ ಅದರಲ್ಲಿ ಕಾರ್ಯದರ್ಶಿಗಳು ಆಲ್ರೆಡಿ ಹೇಳಿದ್ದಾರೆ, ಒಂದು 10 ಲಕ್ಷದಷ್ಟು ನಾವು ಸೇವಿಂಗ್ಸ್ ಮಾಡಿದ್ದೀವಿ ಈ ವರ್ಷ. ಅದು ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇನ್ನು ಸಾಮಾನ್ಯ ಈಗ ಇನ್ನೊಂದು ನಾವು ಏನು ಈಗ 4-5 ವರ್ಷ ಆಯಿತು ನಮ್ಮ ಬಿಲ್ಡಿಂಗ್ ಆಗಿ. ಈಗ ನಾವು ಇನ್ನೊಂದು ಬಿಲ್ಡಿಂಗನ್ನು ನಾವು ರೆಗ್ಯುಲರ್ ಆಗಿ ರೀಕಂಡೀಷನ್ ಅಂದರೆ ಪೇಂಟ್ ಮಾಡಿ ಅದರ ಬಗ್ಗೆ ಮೇಂಟೆನೆನ್ಸ್ ಮಾಡೋದಿದ್ದರೆ ಬೇಗ ಬಿಲ್ಡಿಂಗು ಇದಾಗುವ ಸಾಧ್ಯತೆ ಇರುತ್ತೆ. ಈಗ ನಾವು ಅದಕ್ಕೊಂದು 5 ಲಕ್ಷ ಬಂದು ನಾವು ಪ್ರೊವಿಷನ್ ಮಾಡಬೇಕು ಅಂತ ನಾವು ಕಾರ್ಯಕಾರಿ ಕಮಿಟಿಯಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಅದರ ಬಗ್ಗೆನೂ ಅಧ್ಯಕ್ಷರು ನಿಮ್ಮಲ್ಲಿ ಅದರ ಬಗ್ಗೆ ಅನುಮತಿ ಕೇಳೋಕ್ಕೆ ಅದನ್ನು ನಿಮ್ಮಲ್ಲಿ ಪ್ರಸ್ತುತಪಡಿಸ್ತಾರೆ. ಇದು 2 ವರ್ಷದ ಲೆಕ್ಕಪತ್ರ ನಿಮಗೆಲ್ಲ ಓಕೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಧನ್ಯವಾದಗಳು. ಸೊ ಮುಂದಿನ ಕಾರ್ಯಕ್ರಮಕ್ಕೆ ಹೋಗುವ. ಭೀಮಾಶಂಕರ್ ದೇಶ್ಮುಖ್ ಅಂತ ಪಾನೀಯ ರೆಡಿಯಾಗಿದೆ, ಇಲ್ಲಿ ತರಲಿಕ್ಕೆ ಆಗಲ್ಲ, ಇಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ. ಯಾರಾದರೂ ಹೊರಗೆ ಹೋಗಿ ಕುಡಿದು ಬರ್ಬೋದು, ಈ ಲೆಫ್ಟ್ ಬದಿಯಲ್ಲಿದೆ. ಹಾಂ ಸರಿ, ಥ್ಯಾಂಕ್ ಯು. ಪರಶುರಾಮ್ ವಿದ್ಯಾನಿಧಿ ಲೆಕ್ಕಪತ್ರ ಟ್ರಸ್ಟಿಯವರು ಹಾಜರುಪಡಿಸ್ತಾರೆ. ವರದಿ ಮತ್ತು ನಮಸ್ಕಾರ. BC ಪಾಟ್ನಕರ್ ಮತ್ತು SG ಚಿಪ್ಲುಣ್ಕರ್ ಇವರುಗಳಿಂದ ಬೆಂಗಳೂರಿನ ಗಾಂಧಿನಗರದಲ್ಲಿ ಸ್ಥಾಪಿತವಾಯಿತು. ಇದರ ಉದ್ದೇಶಗಳು ಸಮಾಜದ ಎಲ್ಲ ಸ್ತರದ ಅರ್ಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಧನ ಸಹಾಯ, ಶಾಲಾ ಕಾಲೇಜುಗಳ ಸ್ಥಾಪನೆ, ವಿದ್ಯಾರ್ಥಿಗಳಿಗೆ ತರಬೇತಿ ಕೇಂದ್ರಗಳ ಸವಲತ್ತು, ವಿದ್ಯಾರ್ಥಿಗಳಿಗೆ ಗ್ರಂಥಾಲಯ ಸ್ಥಾಪನೆ, ಊರುಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಉಳಿದುಕೊಳ್ಳುವ ಸೌಲಭ್ಯ ಒದಗಿಸುವುದು. ಪರಶುರಾಮ ವಿದ್ಯಾನಿಧಿ ಟ್ರಸ್ಟ್ ನಡೆದು ಬಂದ ದಾರಿ. ಸಮಾಜದ ಎಲ್ಲ ಸ್ತರದ ಅರ್ಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಧನ ಸಹಾಯ, ಊರುಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಉಳಿದುಕೊಳ್ಳುವ ಸೌಲಭ್ಯ ಒದಗಿಸುವುದು, ಶೈಕ್ಷಣಿಕ ಪ್ರತಿಭೆ ಮತ್ತು ಉತ್ತಮ ಸಾಧನೆಗೈದವರನ್ನು ಗುರುತಿಸಿ ಪುರಸ್ಕಾರ ಮತ್ತು ಅನೇಕ ಸದುದ್ದೇಶಗಳಿಂದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ 1984ರಲ್ಲಿ
ಪರಶುರಾಮ ವಿದ್ಯಾನಿಧಿಯನ್ನು ಗಾಂಧಿನಗರದಲ್ಲಿ ಸ್ಥಾಪಿಸಲಾಯಿತು. ತದನಂತರ ಶಿಂಗಿನಕೂಡ್ಲು ನರ್ಮದಾ ಮಹಾದೇವ ಮೆಹೆಂದಳೆ ದತ್ತಿ ನಿಧಿಯನ್ನು ಮೆಹೆಂದಳೆಯವರ ಅನುಮತಿಯೊಂದಿಗೆ ಪರಶುರಾಮ ವಿದ್ಯಾನಿಧಿಯೊಂದಿಗೆ ವಿಲೀನಗೊಳಿಸಲಾಯಿತು. ಸಣ್ಣ ದೇಣಿಗೆಯಿಂದ ಶುರುವಾದ ಸಂಸ್ಥೆ ಕಾಲಕಾಲಕ್ಕೆ ಟ್ರಸ್ಟಿಗಳ ದೂರದೃಷ್ಟಿ ಮತ್ತು ಕಠಿಣ ಪರಿಶ್ರಮದಿಂದ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮತ್ತು ಬಡ್ಡಿರಹಿತ ಸಾಲ ನೀಡುತ್ತಾ ಮುಂದುವರಿಯಿತು. ಪ್ರಾರಂಭದಿಂದ ಇಂದಿನವರೆಗೆ ಸಮಾಜದ ಅನೇಕ ವಿದ್ಯಾರ್ಥಿಗಳು ಇದರ ಸಹಾಯ ಪಡೆಯುತ್ತಿದ್ದಾರೆ. ಕಾಲಕ್ರಮೇಣ ಆದಾಯ ಅಧಿಕಾರಿಗಳಿಂದ 80G ರಿಜಿಸ್ಟ್ರೇಷನ್ ಮಾಡಿಸಿ ಹಲವಾರು ಸಮಾಜ ಬಾಂಧವರಿಂದ ದೇಣಿಗೆ ಸಂಗ್ರಹಿಸಿ ಬ್ಯಾಂಕುಗಳಲ್ಲಿ ಠೇವಣಿ ಇರಿಸಲಾಯಿತು. ಅಂದು ಸಾವಿರಗಳಲ್ಲಿದ್ದ ಠೇವಣಿ ಇಂದು 15 ಲಕ್ಷಕ್ಕೆ ತಲುಪಿರುವುದು ಹೆಮ್ಮೆಯ ಸರಿ. ಇಲ್ಲಿಯವರೆಗೆ 100 ವಿದ್ಯಾರ್ಥಿಗಳು ಟ್ರಸ್ಟ್ನಿಂದ ಸಹಾಯ ಪಡೆದು ಪದವಿಗಳನ್ನು ಗಳಿಸಿ ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ ಹಾಗೂ ಆರ್ಥಿಕವಾಗಿಯೂ ಅಭಿವೃದ್ಧಿಗೊಂಡಿರುತ್ತಾರೆ. ಪ್ರತಿ ವರ್ಷವೂ ಸಮಾಜ ಬಾಂಧವರ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ವೇದಿಕೆ ಅನುವುಗೊಳಿಸುತ್ತಾ ಪ್ರತಿಭೆಗಳನ್ನು ಅನಾವರಣಗೊಳಿಸುತ್ತಿದೆ. ಪ್ರತಿಭಾ ಪುರಸ್ಕಾರ, ಬಡ್ಡಿರಹಿತ ಸಾಲ ಮತ್ತು ಇನ್ನೂ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಟ್ರಸ್ಟ್ ಮುಂದುವರಿಯುತ್ತಾ ಇದೆ. ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ 5 ಜನ ವಿದ್ಯಾರ್ಥಿಗಳು ಟ್ರಸ್ಟ್ನಿಂದ ಸಹಾಯಧನ ಪಡೆದಿರುತ್ತಾರೆ. ಮಾಡಿದ್ದೀವಿ. ಯಾರಾದರೂ ಕ್ವಶನ್ ಕೇಳುವವರಿದ್ದರೆ ಕೇಳ್ಬೋದು. ಟ್ರಸ್ಟಲ್ಲಿ ಆಯ್ಕೆ ಮಾಡುವ ವಿದ್ಯಾರ್ಥಿಗಳಿಗೆ ಅದರದ್ದು ಮಾನದಂಡ ಏನು, ಅಂದರೆ ಅದರದ್ದು ಕ್ರೈಟೀರಿಯಾ ಏನು, ಮತ್ತು ಅದನ್ನು ಅನ್ಬಯಾಸ್ಡ್ ಆಗಿ ನಾವು ಅದನ್ನು ಫಂಕ್ಷನ್ ಮಾಡಲಿಕ್ಕೆ, ಅಂದರೆ ನಮಗೆ ಬೇಕಾದವರಿಗೆ ದುಡ್ಡು ಕೊಡೋದಲ್ಲ, ಬೇಕಾದವರಿಗೆ ನಾವು ದುಡ್ಡು ಕೊಡೋದು, ಹಾಗೆ ಒಂದು ಸಿಸ್ಟಮ್ ಇದೆಯಾ? ಇದ್ದರೆ ಅದು ಹೇಗೆ ನಡೀತದೆ ಅಂತ. ಫಸ್ಟ್ ಆಫ್ ಆಲ್ ಇವಾಗ ಹೇಗಿದೆ ಪರಿಸ್ಥಿತಿ ಅಂದರೆ ದುಡ್ಡು ಯಾರು ಕೇಳ್ತಾನೆ ಇಲ್ಲ. ಅಲ್ಲಿಂದ ಶುರು. ಯಾರಿಗೂ ದುಡ್ಡು ಬೇಡ ಈಗ. ದಟ್ ಶೋಸ್ ಅವರ್ ಕಮ್ಯುನಿಟಿ ಈಸ್ ವೆರಿ ಸ್ಟ್ರಾಂಗ್. ಓಕೆ, ಅಲ್ಲ ಇರೋ ವಿಷಯ ಹೇಳ್ತಾ ಇದ್ದೀನಿ. ರಿಕ್ವೆಸ್ಟ್ ಬರೋದೇ ಬಹಳ ಕಡಿಮೆ ವಿದ್ಯಾನಿಧಿಗೆ. ಮತ್ತು ಇದರಲ್ಲಿ ಪಾರ್ಶಾಲಿಟಿ ಅನ್ನೋದು ಇಲ್ಲವೇ ಇಲ್ಲ. ನಾವು ಬನ್ನಿ ಅಂತ ಕೇಳ್ಬಿಟ್ಟು ದುಡ್ಡು ಕೊಡ್ತಾ ಇದ್ದೀವಿ. ಆ ಥರ ಇದೆ ಪರಿಸ್ಥಿತಿ. ಒಂದೇ ನಿಮಿಷ, ಅನ್ಬಯಾಸ್ಡ್ ಅಂತ ಮಾತು ಬಂದಿದ್ದಕ್ಕೆ ಒಂದು ಮಾತು. ವಿದ್ಯಾನಿಧಿ ಶುರು ಮಾಡಿದ ಬ್ಯಾಕ್ಗ್ರೌಂಡು ಹೇಳಿಬಿಡ್ತೀನಿ. ನಿಮ್ಮ ವರದಿಯಲ್ಲಿ ಇತ್ತೋ ಇಲ್ವೋ ಗೊತ್ತಿಲ್ಲ. ಬಹುಶಃ 30 ವರ್ಷದ ಹಿಂದೆ ಹರಿಹರ ಮೆಹೆಂದಳೆ ಅಂತ, ಶಿಂಗಿನಕೂಡ್ಲು ಹರಿಹರ ಮೆಹೆಂದಳೆ, ಅವರಿಗೆ ಒಂದು ಅವಾರ್ಡ್ ಬಂತು ಅಮೇರಿಕಾದಲ್ಲಿ. ಎಷ್ಟೋ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಇಲ್ಲಿ ಇದು. ಅವರಿಗೆ ಎಷ್ಟೋ ಲಕ್ಷ ರೂಪಾಯಿ, ಡಾಲರ್ ಗೊತ್ತಿಲ್ಲ ನನಗೆ ಎಷ್ಟು. ಹಾಂ, ಆವಾಗ 25,000 ರೂಪಾಯಿ ಕೊಟ್ಟು ಶಿಂಗಿನಕೂಡ್ಲು ಮಹಾದೇವ ನರ್ಮದಾ ಮೆಹೆಂದಳೆ ಟ್ರಸ್ಟ್ ಅಂತ 25,000 ರೂಪಾಯಿ ಕೊಟ್ಟು ಇದರಿಂದ ಬರೋ ಇಂಟ್ರೆಸ್ಟನ್ನು ಯಾರಾದರೂ ವಿದ್ಯಾರ್ಥಿಗೆ ಕೊಡು ಅಂತ ಹೇಳಿ ಶುರು ಮಾಡಿದ್ದು. 25,000 ರೂಪಾಯಿ. ಆ ಟೈಮಲ್ಲಿ ನಮ್ಮ ಹಿರಿಯರು, ಯಾರು ಅವ್ರ ಹೆಸರು ಹೇಳಿದ್ರಲ್ಲ, ಮನೆಗೆ ಹೋಗಿ 100 ರೂಪಾಯಿ, 200 ರೂಪಾಯಿ, 50 ರೂಪಾಯಿ ಕಲೆಕ್ಟ್ ಮಾಡಿ ಬಹುಶಃ 30,000 ರೂಪಾಯಿ ಕಲೆಕ್ಟ್ ಆಗಿರ್ಬೋದು ಅವತ್ತು. ಅದು ಸೇರಿ ಆಮೇಲೆ ಹೇಳಿ 10 ಲಕ್ಷ ರೂಪಾಯಿ ಆಯಿತು. 10 ಲಕ್ಷದ ಇಂಟ್ರೆಸ್ಟನ್ನು ಮಾತ್ರ ಕೊಡಬೇಕು ಅಂತ. ಕೆಲವು ವರ್ಷ ಯಾವುದೇ ಅಪ್ಲಿಕೇಶನ್ನು ಬರ್ತಿರಲಿಲ್ಲ ನಮಗೆ, ಅಲ್ವಾ? ಕೆಲವು ವರ್ಷ ಅಪ್ಲಿಕೇಶನ್ನೇ ಇಲ್ಲ. 90 ಅಥವಾ 2000 ಅಥವಾ 2010ರವರೆಗೆ ಅಪ್ಲಿಕೇಶನ್ನೇ ಇಲ್ಲ. ನಾವು ಭಾರ್ಗವಣಿಯಲ್ಲಿ ಹಾಕ್ತಾಯಿದ್ವಿ, ಅಥವಾ ಇವರು ನಮ್ಮ ವಿನೋದ್ ಖಾಡಿಲ್ಕರ್ ಅವರ ಟ್ರಸ್ಟ್ ನಡೆಸ್ತಾಯಿದ್ರು, ರತ್ನಾಕರ್ ಚಿಪ್ಲುಣ್ಕರ್ ಅವರ ಟ್ರಸ್ಟ್ ನಡೆಸ್ತಾಯಿದ್ರು. ಹಣನೇ ಕೇಳೋರಿರೋ ಪರಿಸ್ಥಿತಿ. ಆದರೂ ಯಾವರಾದರೂ ಅಪ್ಲಿಕೇಶನ್ ಕೊಟ್ಟರೆ ನಾವು ಹಣ ಕೊಡ್ತಾಯಿದ್ವಿ. ಬಟ್ ಇವಾಗ 3,000-5,000 ರೂಪಾಯಿ ಕೊಟ್ಟರೆ ಏನಕ್ಕೆ? ಮೊಬೈಲಿಗೂ ಆಗಲ್ಲ, ಯಾವುದಕ್ಕೂ ಆಗಲ್ಲ. ಆದ್ದರಿಂದ ಕೊಟ್ಟರೆ ಅಟ್ಲೀಸ್ಟ್ 20,000 ರೂಪಾಯಿ ಒಂದು ಸೆಮೆಸ್ಟ್ರ್ ಇದ್ದಾದರೂ, ಇವಾಗ 20,000ಕ್ಕೆ ಯಾವ ಸೆಮೆಸ್ಟ್ರು ಫೀಸ್ ಇಲ್ಲ, ಇವಾಗ ಲಕ್ಷದಲ್ಲಿದೆ ಫೀಸು. 20,000 ರೂಪಾಯಿ ಆದರೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಅಥವಾ ಎಲ್ಲ ಸ್ಟೂಡೆಂಟ್ಸಿಗೆ, PUC ಅವರಿಗೆ ಒಂದೇ ಮಾನದಂಡ ಇಟ್ಕೊಂಡು 20,000 ರೂಪಾಯಿ ಕೊಡಬೇಕು ವರ್ಷಕ್ಕೆ ಅಂತ ಡಿಸೈಡ್ ಮಾಡಿ 10 ಲಕ್ಷಕ್ಕೆ ಎಷ್ಟು ಬರುತ್ತೆ ಇಂಟ್ರೆಸ್ಟು? ಒಂದು ಅಪ್ಲಿಕೇಶನ್, 2 ಅಪ್ಲಿಕೇಶನ್ ಅಥವಾ ಹಳೆ ಅಪ್ಲಿಕೇಶನ್ ಕಂಟಿನ್ಯೂಷನು. ಕಳೆದ 3 ವರ್ಷದಿಂದ ಪ್ರತಿ ವರ್ಷ 2-3 ಅಪ್ಲಿಕೇಶನ್ ಬರ್ತಾ ಇದೆ. ಅದರಿಂದ ಅಲ್ಲಿ ಬಯಾಸ್ಡ್ ಅನ್ಬಯಾಸ್ಡ್ ಯಾವುದೂ ಇಲ್ಲ. ಅಪ್ಲಿಕೇಶನ್ ಬಂದರೆ ಕೊಡ್ತೀವಿ, ಅದಕ್ಕೆ ಆದ ಕೆಲವು ನೀತಿ ನಿಯಮಗಳಿದೆ, ಅದು ಫುಲ್ಫಿಲ್ ಮಾಡಿದ್ರೆ ಕೊಡ್ತೀವಿ. ಯಾವತ್ತೋ ಒಂದು ಸಲ ನಾನು ಅಪ್ಲಿಕೇಶನ್ ಕಳಿಸಿ ಒಂಥರ ಅವರು ಒಂದು ಗ್ಯಾರಂಟರ್ ಜೊತೆ ಕೊಡಬೇಕು. ಸುದರ್ಶನ್ ಗೊತ್ತಲ್ಲ, ಗ್ಯಾರಂಟರ್ ಹಾಕಿ ಕೊಡಬೇಕು. ನಾನು ಯಾಕೆ ಕೊಡಬೇಕು? ನೀವು ಕೊಡೋ 10,000ಕ್ಕೆ ನಾನು ಯಾಕೆ ಗ್ಯಾರಂಟರ್ ಕೊಡಬೇಕು? ನಿಮ್ಮ ಹಣನೇ ಬೇಡ ಅಂತ ಹೇಳಿದವರು ಕೂಡ ಇದ್ದಾರೆ. ಅಥವಾ ಹಣ ತಗೊಂಡವರು
ಅವರು ಕೇಳಲಿಲ್ಲ, ಅದಕ್ಕೆ ಕೊಟ್ಟಿಲ್ಲ ಅಂತ ಹೇಳಿದವರು ಕೂಡ ಇದ್ದಾರೆ ಅಲ್ವಾ? ಅವರು ಕೇಳಲಿಲ್ಲ ನಿಮಗೆ ವಾಪಸ್ಸು, ಅದಕ್ಕೆ ಕೊಟ್ಟಿಲ್ಲ ಅಂತ. ನಾವು ನಿಮಗೆ ಹಣ ಕೊಟ್ಟ ಮೇಲೆ, ನಿಮಗೆ ಕೆಲಸ ಸಿಕ್ಕಿದ ಮೇಲೆ, ಆಮೇಲೆ ವಾಪಸ್ ಕೊಡಿ, 5,000 ಸಾವಿರ ಕೊಡಿ, 10,000 ಸಾವಿರ ಕೊಡಿ ಅಂತ ಏನು ಕಮ್ಮಿ. ಕೆಲಸ ಸಿಕ್ಕಿ ಒಂದೇ ತಿಂಗಳ ಸಂಬಳದಲ್ಲಿ ಹಣ ವಾಪಸ್ ಕೊಡ್ಬೋದು, ಅದು ಕೂಡ ಕೊಡೋದಿಲ್ಲ ನಾವು ಫೋನ್ ಮಾಡೋವರೆಗೆ. ಅದು 4-5 ಕಂತಲ್ಲಿ ಕೊಡ್ತಾರೆ. ಇದೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸು, ಹೇಳೋದಕ್ಕೆ ಹೇಳಬಾರ್ದು, ಬಟ್ ಇದೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸು. ಸೊ ಅಪ್ಲಿಕೇಶನ್ ಬಂದ ತಕ್ಷಣ ಅವ್ರಿಗೆ ಕಾಲೇಜಿದ್ದು ಸರ್ಟಿಫಿಕೇಟು, ಫೀಸ್ ಕಟ್ಟಿದ ಹಣ, ಆಮೇಲೆ ನಮಗೆ ಎಗ್ರಿಮೆಂಟು ವಿತ್ ಗ್ಯಾರಂಟರು, ಅದು ಗ್ಯಾರಂಟರು ಬೆಂಗಳೂರು ಸಮಾಜದ ಸದಸ್ಯರು ಆಗಬೇಕು ಅಂತ. ಇಲ್ಲ ನನಗೆ ಬೆಂಗಳೂರು ಸಮಾಜದ ಸದಸ್ಯರು ಗೊತ್ತಿಲ್ಲ ಯಾರು ಅಂದರೆ, ಓಕೆ ನಿಮ್ಮ ಊರಿನವರಿದ್ದೇ ಮಾಡಿ ಅಂತ ಹೇಳಿ ಕಳಿಸಿ ಇಷ್ಟು ಪ್ರೋಸೆಸ್ ಮಾಡ್ತಾಯಿದ್ದೀವಿ. ಇದಕ್ಕಿಂತ ಜಾಸ್ತಿ ಸ್ವಲ್ಪ ಕಷ್ಟನೇ. ಕೊಡೋದೇ ನಾವು ಮ್ಯಾಕ್ಸಿಮಮ್ 1 ಲಕ್ಷ ರೂಪಾಯಿ. ಬಟ್ ಒಂದು ಚಿತ್ಪಾವನ್ಸು 100% ರಿಟರ್ನ್ಸ್ ಇದೆ. ಕೊಡೋದಕ್ಕೆ ಕೇಳಬೇಕಾಗತ್ತೆ ನಾವು, ವಾಪಸ್ ಕೊಡಿ ನಿನ್ನ ಲೋನ್ ಇತ್ತು ಅಂತ. ಬಟ್ 100% ರೀಫಂಡ್ ಇದೆ. ಅದರ ಬಗ್ಗೆ ಮೆಚ್ಚುಗೆ. ಅದ್ರ ಮುಂಚೆ ನಾನು 2 ಮಾತಾಡಬೇಕಂತಿದ್ದೇನೆ ನಿಮ್ಮ ಜೊತೆ, ಯಾಕಂದರೆ ವರ್ಷಕ್ಕೊಮ್ಮೆ ಸೇರೋದು. ಸರ್, ಇದು ಪಾನೀಯ ಸೇವನೆ ಆದ ನಂತರ ದಯವಿಟ್ಟು ಬನ್ನಿ. ಇವಾಗ ಒಂದು ಎಲೆಕ್ಷನ್ ಇದೆ. ಪಾನೀಯ ಸೇವನೆಗೆ ಪ್ರಾಬಬ್ಲಿ ಹೋಗಿ ಆಗದ ಇಲ್ಲ ಹೊಸ. ಅದಕ್ಕೆ ಚುನಾವಣಾಧಿಕಾರಿಯಾಗಿ ಶ್ರೀಯುತ ಬಾಲಚಂದ್ರ ದಾಮ್ಲೆ ಅವರು ಕಾರ್ಯನಿರ್ವಹಿಸ್ತಾರೆ. ಅವರಿಗೆ ಸಹಕಾರ ನೀಡೋದಕ್ಕೆ ಉಪಚುನಾವಣಾಧಿಕಾರಿಯಾಗಿ ಶ್ರೀ ದಿನೇಶ್ ಜೋಶಿ ಅವರು ಕಾರ್ಯನಿರ್ವಹಿಸ್ತಾರೆ.